ನಮಸ್ಕಾರ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಹೃದಯ ವೀಕ್ಷಕರೇ, ಈ ಅಡುಗೆ ಮನೆಯಲ್ಲಿ ನಾನು ಗನ್ ಹಿಡ್ಕೊಂಡು ಚಾಲೆಂಜ್ ಮಾಡೋಕ್ಕಂತೂ ಆಗಲ್ಲ. ಆದರೆ ತುಂಟಾಟ ಆಡ್ತಾ ಅಡುಗೆ ಕಾರ್ಯಕ್ರಮನ ನಡೆಸ್ಕೊಡ್ತಾ ನನ್ನ ಮೇಲೆ ನಿಮಗೆ ಅಂತೂ ಇಂತೂ ಪ್ರೀತಿ ಬಂತು ಅನ್ನಿಸ್ಕೊಳ್ಳೋ ಅಷ್ಟು ಕಲೆಗಾರ. ಹೌದು ವೀಕ್ಷಕರೇ, ನಾನು ನಿಮ್ಮ ಕಲಾಕಾರ ಹರೀಶ್ ರಾಜ್. ಒಗ್ಗರಣೆ ಡಬ್ಬಿಯ ಸಮರ್ ಸ್ಪೆಷಲ್ ಕಾರ್ಯಕ್ರಮನ ನಾನು ನಡೆಸ್ಕೊಡ್ತಾ ಇದ್ದೀನಿ. ಇಂದಿನ ರುಚಿಕರ ಅಡುಗೆಗಳು: ಮಸಾಲೆ ರಾಗಿ ರೊಟ್ಟಿ, ಪಿಕ್ನಿಕ್ ಪೂರಿ, ಪೈನಾಪಲ್ ಪಕೋಡ ಮತ್ತು ಫ್ರೂಟ್ಸ್ ಕ್ರೀಮ್. ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ಒಬ್ರು ವಿಶೇಷ ಅತಿಥಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಯಾರು ಆ ವಿಶೇಷ ಅತಿಥಿ ಅಂತೀರಾ? ಅವರೇ ಖ್ಯಾತ ನಟಿ ಗೌತಮಿ ಅವರು. Hi. ಹಲೋ ಗೌತಮಿ ಅವರೇ, ವೆಲ್ಕಮ್ ಟು ದ ಶೋ. Thank you. Nice to see you. ಸೂಪರ್, ಖುಷಿ ಆಯ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. Thank you. ನನಗೂ ಅಷ್ಟೇ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಸಮುದ್ರ ಸಂಚಿಕೆಯಲ್ಲಿ ಬಂದಿರೋದು. ಹೌದು, ನನಗೂ ಅಷ್ಟೇ ತುಂಬಾನೇ ಸಂತೋಷ ಆಗ್ತಿದೆ. ಅದು ಕೈಗಳು ಆತರ ಗರ್ಲಿಶ್ ಸೊ ಎಲ್ಲ ಹುಡುಗಿರೆಲ್ಲರೂ ಆತರ ಮಾಡ್ತಾರೆ. ಬಟ್ ಅಡುಗೆ ಮಾಡುವಾಗ ಈ ಕಡೆಯಿಂದ ಎತ್ಕೊಂಡು ಆ ಕಡೆ ಹಾಕ್ಬಿಡ್ತೀರಾ, ಆ ಕಡೆ ಎತ್ಕೊಂಡು ಈ ಕಡೆ ಹಾಕ್ಬಿಡ್ತೀರಾ, ನೀವ್ ಇರ್ತೀರಾ ನನ್ನ ಮುಖಕ್ಕೆ ಬಿಸಾಕ್ತೀರಾ. ಓಕೆ, ಸೊ ಹೇಳಿ ಗೌತಮಿ ಅವರೇ, ನಮ್ಮ ಫಸ್ಟ್ ರೌಂಡ್ ಹೆಲ್ದಿ ರೌಂಡ್ ಅಲ್ಲಿ ಏನು ರೆಸಿಪಿ ಮಾಡ್ತೀರಾ? ಫಸ್ಟ್ ಮಸಾಲಾ ರಾಗಿ ರೊಟ್ಟಿ. ಮಸಾಲಾ ರಾಗಿ ರೊಟ್ಟಿ, ಪರವಾಗಿಲ್ಲ ರೀ, ತುಂಬಾ ಮಾಡರ್ನ್ ಆಗಿದ್ದೀರಾ. ರಾಗಿ ಇವಾಗೆಲ್ಲ ಮಾತಾಡ್ತೀರಾ, ರಾಗಿ ರೊಟ್ಟಿ ಅಂದ್ರೆ ಮಾಡಕ್ ಬರುತ್ತಾ ನಿಮ್ಗೆ? ಬರುತ್ತೆ. ಗೌತಮಿ, ಈ ಮಸಾಲಾ ರಾಗಿ ರೊಟ್ಟಿ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕಾಗುತ್ತೆ? ಅದಕ್ಕಿಂತ ಮುಂಚೆ ಸಮರ್ ಸಂಚಿಕೆಗೆ ನಿಮ್ಗೋಸ್ಕರ ನಾನೊಂದು ಸ್ಪೆಷಲ್ ಜ್ಯೂಸ್ ತಂದಿದ್ದೀನಿ. ರಿಯಲಿ? ಎಸ್. ಓ, ಏನ್ ಜ್ಯೂಸ್ ಇದು? ಇದು ಪೈನಾಪಲ್ ಪೀನಾ ಕೊಲಾಡಾ ಅಂತ. ಪೀನಾ ಕೊಲಾಡಾ ಹಂಗಂದ್ರೆ ಏನಾದ್ರು ಟೈಟ್ ಆಗುತ್ತೆ? ನೋ, ಎರಡು ಫ್ರೆಶ್ ಜ್ಯೂಸ್ ನ ಮಿಕ್ಸ್ ಮಾಡಿದ್ರೆ ಮಾಕ್ಟೇಲ್ ಆಗುತ್ತೆ. ಸೊ ಅದೇ ಇದು. ಪೈನಾಪಲ್, ಕೋಕೋನಟ್ ಕ್ರೀಮ್ ಮತ್ತೆ ಲೈಮ್ ಸೋಡಾ ಎಲ್ಲ ಇದೆ. ಸೂಪರ್, ಫ್ಯಾಂಟಾಸ್ಟಿಕ್. ಕೂಲೆಂಟ್ ಈಗಲೇ ಕುಡಿಬಹುದು. ವೀಕ್ಷಕರೇ, ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಅದು ಹೆಣ್ಮಕ್ಳು ಕೂಲ್ ಆಗಿ ಈ ತರ ಜ್ಯೂಸ್ ಮಾಡ್ಕೊಂಡ್ ಬಂದ್ರೆ, ಈ ನಾವು ಸಾಕಷ್ಟು ಫಿಲ್ಮ್ಸ್ ಅಲ್ಲಿ ಸೀರಿಯಲ್ಸ್ ಅಲ್ಲಿ ನೋಡ್ತೀವಲ್ಲ, ಫಸ್ಟ್ ನೈಟ್ ಅಲ್ಲಿ ಹೆಣ್ಮಗು ಹಾಲು ತಗೊಂಡ್ ಬರ್ತಾರೆ, ಆ ತರ ಒಂದು ಫೀಲಿಂಗ್ ಬರ್ತದೆ. ಮಾಡಿದ್ರೆ ಹತ್ರ ಸೀನ್ಸ್ ತುಂಬಾ ಮಾಡಿದೀನಿ. ಓಕೆ, ಟ್ರೈ ಮಾಡ್ತೀನಿ. ಓಕೆ, ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು. ನೀವು ನನ್ನನ್ನ ಮಿಮಿಕ್ ಮಾಡಬೇಡಿ. ಓಕೆ, ಸಾರಿ. ಅಲ್ಲ, ಪೀನಾ ಕೊಲಾಡಾ ಅಂತ ಹೆಸರು ತುಂಬಾ ಚೆನ್ನಾಗಿತ್ತಲ್ಲ, ಆತರ ಏನಾದ್ರು ಸ್ವಲ್ಪ ಚೇಂಜಸ್ ಆಗೋಗಿರ್ಬೋದು. ರಿಯಲಿ ನೈಸ್, ಫ್ಯಾಂಟಾಸ್ಟಿಕ್, ನೈಸ್, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ದೀರಾ ರಾಗಿ ರೊಟ್ಟಿ ಅಂತ, ಸೊ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ರಾಗಿ ಹಿಟ್ಟು, ಹಸಿಮೆಣಸಿನಕಾಯಿ, ಈರುಳ್ಳಿ, ಕ್ಯಾರೆಟ್ ತುರಿ, ಸೌತೆಕಾಯಿ ತುರಿ, ಕಡಲೆ ಬೀಜ, ಕೊತ್ತಂಬರಿ, ಕೊಬ್ಬರಿ ತುರಿ, ಕಡಲೆಬೇಳೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಶುರು ಮಾಡೋಣ? ಎಸ್. ಫ್ಯಾಂಟಾಸ್ಟಿಕ್. ಈಗ ಏನು ಫಸ್ಟ್ ಏನು ಬೇಕಾಗುತ್ತೆ? ಮೊದಲು ನಾವು ಮಸಾಲೆಗೆ ಏನೇನು ಹಾಕೋತೀವೋ ಅದನ್ನೆಲ್ಲ ಹುರ್ಕೋಬೇಕು. ಫಸ್ಟ್ ಕಡಲೆ ಬೀಜ. ಓಕೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ತುಂಬಾ ಜಾಸ್ತಿನೂ ಬೇಡ. ಓಕೆ. ಸೊ ಇವಾಗ ಒಂದು 4 ರೊಟ್ಟಿ ಮಾಡ್ತಿದೀವಿ ಅಂತಂದ್ರೆ 3 ಚಮಚ ಕಡಲೆ ಬೀಜ. ಅದಕ್ಕೇನು ತುಪ್ಪ ಎಣ್ಣೆ ಏನು ಬೇಡ. ಫಸ್ಟ್ ಇದನ್ನ ಹಾಗೆ ಹುರ್ಕೊಂಡು ಆಮೇಲೆ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಮ್ಗೆ ರೊಟ್ಟಿ ಲಟ್ಟಿಸ್ಕೊಳಕ್ ಈಸಿ ಆಗುತ್ತೆ. ಲಟ್ಸಕ್ಕೆಲ್ಲ ಬರುತ್ತಾ ನಿಮ್ಗೆ? ಬರುತ್ತೆ, ಚಪಾತಿ ಮಾಡ್ತಿರ್ತೀನಿ. ಬಟ್ ರೊಟ್ಟಿನ ತಟ್ತಾರಲ್ಲ? ತಟ್ತೀವಿ, ಲಟ್ಟಿಸ್ತೀವಿ, ಎರಡು. ಲಟ್ಟಣಿಗೆ ಇದ್ರೆ ಬೆಟರ್. ಯಾರಾದ್ರೂ ಅಕ್ಕಪಕ್ಕ ಬಂದ್ರೆ ಹೊಡಿಯೋಕೆ ಸ್ವಲ್ಪ ಈಸಿ ಆಗುತ್ತೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ? ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ, ನಾನು ಜಸ್ಟ್ ಗೆಸ್ಟ್ ಮಾಡ್ತಾ ಇದೀನಿ ಅಷ್ಟೇ. ಓಕೆ, ನೀವು ಸುಳ್ಳು ಹೇಳ್ತಿದ್ರ ಅಂತ ಗೊತ್ತಾಗತ್ತೆ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಯಾವುದು? ಕಡಲೆ ಬೀಜ. ಓಕೆ. ನಾನು ಅದು ಇದೇ ತರ ಸುಡ್ತಾ ಇರ್ಬೇಕಾದ್ರೆ ಮುಖ ಎಲ್ಲ ಕೆಂಪಗಾಗುತ್ತೆ, ಅವಾಗ ತೆಗೆದಿಡ್ಬೋದು. ಇಲ್ಲ ಅಲ್ಲ, ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ನಾನ್ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ತುಂಬಾ ಒಬಿಡಿಯಂಟ್ ಆಗಿ ಆನ್ಸರ್ ಹೇಳ್ಬೇಕು. ಓಕೆ ಓಕೆ ಮೇಡಮ್, ಪ್ಲೀಸ್ ಕೇಳಿ. ಪಕ್ಕ. ನಿಮ್ಮನ್ನ ಯಾಕೆ ಜಂಪಿಂಗ್ ಸ್ಟಾರ್ ಅಂತಾರೆ? ನೋಡಿ, ಯಾವಾಗ್ಲೂ ಜಂಪ್ ಮಾಡ್ತಾ ಇರ್ತೀನಿ ನಾನು. ಇಲ್ಲ, ಜನರಲಿ ಒಂದು ಎರಡು ಕಾರಣಗಳಿದೆ. ಒಂದು, ನಮ್ಮ ಗನ್ ಗಲಾಟೆ ಆಗಿದ್ದು. ಇನ್ನೊಂದೇನು ಅಂತಂದ್ರೆ, ಸಾಕಷ್ಟು ಜನ ನಂಗೆ ಪರ್ಸನಲ್ ಆಗಿ ಕೇಳಿದ್ದಾರೆ, ನಿಜವಾಗ್ಲೂ ನೀವು ಜಂಪಿಂಗ್ ಸ್ಟಾರ್ ಸರ್? ಯಾಕಂತಂದ್ರೆ ನೀವು ಫಿಲ್ಮ್ ಅಲ್ಲಿ ಇರ್ತೀರಾ, ಸೀರಿಯಲ್ ಇರ್ತೀರಾ, ಸೀರಿಯಲ್ ಇಂದ ಫಿಲ್ಮ್ ಜಂಪ್ ಮಾಡ್ತೀರಾ, ಆಮೇಲೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಾಣಿಸ್ಕೊಳ್ತೀರಾ, ಡಬ್ಬಿಂಗ್ ಮಾಡ್ತೀರಾ, ಹೋಸ್ಟ್ ಮಾಡ್ತೀರಾ. ಸರ್, ನೀವು ಯಾವ್ದು ಮಾಡಲ್ಲ, ಎಲ್ಲದರಲ್ಲೂ ಜಂಪ್ ಮಾಡ್ತಾನೆ ಇರ್ತೀರಲ್ಲ, ಬೇರೆ ಮಾಡ್ತಿರ್ತೀರಾ ಆಗೀಗ. ಸೊ ದೇವ್ರ ದಯೆ ಅಷ್ಟೇ. ಸೊ ಐ ಥಿಂಕ್ ಭಗವಂತನ ಆಶೀರ್ವಾದ ಒಂದಿದ್ರೆ ಜಂಪಿಂಗ್ ಅಲ್ಲ, ಫ್ಲೈಯಿಂಗ್ ಅಲ್ಲ, ಫಾಲಿಂಗ್ ಅಲ್ಲ, ಯಾವ ಸ್ಟಾರ್ ಬೇಕಾದ್ರೂ ಆಗ್ಬೋದು. ಸ್ಟಾರಾ? ಓಕೆ ಓಕೆ, ಇದಾಗಿದೆ. ಈಗ ಇದನ್ನ ತೆಗೆದಿಟ್ಕೊಳ್ಳೋಣ ಒಂದ್ ಕಡೆ. 1 ಸ್ಪೂನ್ ರಿಫೈನ್ಡ್ ಆಯಿಲ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು. ಕಡಲೆಬೇಳೆ. ಓಕೆ. ಮೊದಲೇ ನಾವು ಹೆಂಚಿಟ್ಕೊಂಡು ಕಡಲೆ ಬೀಜ ಹುರ್ಕೊಂಡಿರೋದ್ರಿಂದ ತುಂಬಾ ಹೊತ್ತು ಕಾಯೋದು ಬೇಡ. ಈರುಳ್ಳಿ ಎಷ್ಟು ಬೇಕೋ ಅಷ್ಟು. ಸೊ ಹಸಿಮೆಣಸಿನಕಾಯಿ 1 ಸ್ಪೂನ್ ಅಷ್ಟು, ಯಾಕಂದ್ರೆ
ಈ ರೊಟ್ಟಿ, ರಾಗಿ ರೊಟ್ಟಿ ಚಟ್ನಿ ಜೊತೆಗಿಂತ ಮಸಾಲೆ ಹಾಕ್ತಿರುವಾಗ ಹಾಗೆ ತಿಂದ್ರೆ ಚೆನ್ನಾಗಿರುತ್ತೆ. ಇಟ್ ಇಸ್ ಹೆಲ್ದಿ. ಕೊತ್ತಂಬರಿ ಸೊಪ್ಪು ಇಲ್ಲೇ ಹಾಕ್ಕೊಂಡ್ರೆ ಕಡಲೆಕಾಯಿನ ಇದಕ್ಕೆ ಹಾಕಬೇಕಾಗಲ್ಲ. ಇಲ್ಲ, ಬೇಡ. ಇಷ್ಟೇ ಇದು. ಸ್ವಲ್ಪ ಹುರ್ಕೊಂಡ್ರೆ ಆಯ್ತು. ನೋಡಿ ಎಷ್ಟು ನಮ್ಗೆ ಶಾಕ್ ಕೊಡುತ್ತೆ. ಫೈರ್ ಮಾಡ್ತಾ ಇದೆ, ಗನ್ ತರ ಬುಲೆಟ್ ಫೈರ್ ಮಾಡ್ತಾ ಇದೆ ನನಗೆ. ಇದಾಗಿದೆ ಈಗ. ಓಕೆ, ಇದು ಎತ್ತಿಟ್ಕೊಳ್ಳೋಣ ಒಂದು ಬೌಲಿಗೆ. ಓಕೆ. ಈ ತಣ್ಣಗಾಗೋದ್ರೊಳಗೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಬೇಕಾ? ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ. ನೀವು ಸಿಕ್ಕಾಪಟ್ಟೆ ಫಾಸ್ಟ್ ರೀ, ಹಿಂಗ್ ಹೋಗ್ತೀರಾ ಹಂಗ್ ಬರ್ತೀರಾ, ಏನು ಗ್ರೈಂಡರ್ ಅಲ್ಲಿ ನೋಡಿ ಇಷ್ಟು ತರಿ ಆದ್ರೆ ಸಾಕು. ಸರಿಯಾಗಿ ಕ್ಲೀನ್ ಆಗಿ ಪೌಡರ್, ತುಂಬಾ ಪೌಡರ್ ಬೇಡ. ಓಕೆ, ಸ್ವಲ್ಪ ತರ್ಕಾಗಿದೆ ಅಲ್ವಾ? ಈಗ ರಾಗಿ ಹಿಟ್ಟು ನಾನು ಹಾಡ್ತಾ ಇದ್ದೆ, ಕೇಳಿಸ್ತಾ? ಮೋಸ್ಟ್ಲಿ ಮಿಕ್ಸಿ ಸೌಂಡ್ ನಿಮ್ಗೆ ಕೇಳಿಸಿಲ್ಲ ಅಂತ ಕಾಣುತ್ತೆ. ಸುಳ್ಳು ಸುಳ್ಳು ಸುಳ್ಳು. ಮೇನ್ ಕೋರ್ಸ್ ರಾಗಿ ಹಿಟ್ಟು. ನಮ್ಗೆ ಎಷ್ಟು ಬೇಕೋ ಅಷ್ಟು. ನೀವೆಷ್ಟು ರೊಟ್ಟಿ ತಿಂತೀರಾ? ನನ್ಗೆ ಬೆಳಗ್ಗೆ ಅಂತಂದ್ರೆ ಸಾಕಾ ನಿಮ್ಗೆ ರೊಟ್ಟಿ? ಮೋಸ್ಟ್ಲಿ ಅರ್ಧನೇ ಸಾಕು ಅಂತ. ಇಲ್ಲ, ನಾನು ತುಂಬಾ ಚೆನ್ನಾಗಿ ಊಟ ಮಾಡ್ತೀನಿ. ಹೌದು, ಸರಿ. ಒಂದು 4-5 ರೊಟ್ಟಿ. ಅಷ್ಟು ಚೆನ್ನಾಗಿಲ್ಲ. ನಾವ್ ಎಷ್ಟು ಗ್ರೈಂಡ್ ಮಾಡ್ಕೊಂಡಿದೀವೋ ಅಷ್ಟು ಪೂರ್ತಿ ಕಡಲೆ ಬೀಜ ಹಾಕೊಳ್ಳೋಣ. ಓಕೆ. ಸೊ ಚೆನ್ನಾಗಿರುತ್ತೆ ಟೇಸ್ಟ್. ಇಲ್ಲಿ ಏನ್ ನಾವು ಮಸಾಲಾ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡಿದೀವಿ, ಫ್ರೈ ಮಾಡ್ಕೊಂಡಿರೋ ಅಷ್ಟು. ಇದಾದ ನಂತರ ಉಪ್ಪು. ನೀರ್ ಕೊಡಿ. ಕುಡಿಯಕ್ಕ? ನಾನು ಯೂಶಲಿ ಸಿನಿಮಾ, ಸೀರಿಯಲ್ ಎರಡರ ಜೊತೆಗೆ ಹೇಳ್ತೀವಲ್ಲ, ರಿಯಾಲಿಟಿ ಶೋಸ್ ಏನಂದ್ರೆ ಒಂದು ರಿಫ್ರೆಶ್ಮೆಂಟ್ ಕೊಡುತ್ತೆ ನಮ್ಗೆ. ಎಲ್ಲದರಲ್ಲೂ ಯಾವುದು ನಿಮ್ಗೆ ತುಂಬಾ ಖುಷಿ ಕೊಡುವಂಥದ್ದು? ಈಗ ಫಾರ್ ಎಕ್ಸಾಂಪಲ್ ಧಾರಾವಾಹಿ ಮಾಡ್ತೀರಾ, ಫಿಲ್ಮ್ ಮಾಡ್ತೀರಾ, ರಿಯಾಲಿಟಿ ಶೋ, ಈಗ ಮೂರಲ್ಲಿ ನಿಮ್ಗೆ ಯಾವುದು ಜಾಸ್ತಿ ಖುಷಿ ಕೊಟ್ಟಿದೆ? ತುಂಬಾ ಎಲ್ಲವೂ ಖುಷಿ ಕೊಡುತ್ತೆ. ಯಾಕಂದ್ರೆ ಬಣ್ಣ ಹಚ್ಚೋದು ಅಂದ್ರೇನೆ ಖುಷಿ. ಬಣ್ಣ ಹಚ್ಚಿ ಆಕ್ಟ್ ಮಾಡೋದಂದ್ರೇನೆ ಖುಷಿ. ರಿಯಾಲಿಟಿ ಶೋ ಅಲ್ಲಿ ಆಕ್ಟ್ ಮಾಡಕ್ ಆಗಲ್ಲ ಅಷ್ಟೇ. ಹೌದು, ಕ್ಯಾರೆಕ್ಟರ್ ಆಗಿರಲ್ಲ. ಅಂಡ್ ಸಿನಿಮಾ ಮತ್ತು ಸೀರಿಯಲ್ ಬಗ್ಗೆ ಹೇಳ್ಬೇಕಂತಂದ್ರೆ, ಸಿನಿಮಾದಲ್ಲಿ ನೋಡಿ ಒಂದ್ ಕ್ಯಾರೆಕ್ಟರ್ ಜೊತೆ ನೀವು ತುಂಬಾ ಕಡಿಮೆ ದಿನ ಮಾತ್ರ ಇರಕ್ಕಾಗತ್ತೆ. ಬಟ್ ಸೀರಿಯಲ್ ಅಲ್ಲಿ ಕರೆಕ್ಟ್ ಅಷ್ಟೇ. ಯಾಕಂದ್ರೆ ಈಗ 15 ದಿನ ನೀವಿದ್ದೀರಾ ಅಂತಂದ್ರೆ ಮೊದಲ 5 ದಿನ ನಿಮ್ಗೆ ಅಡ್ಜಸ್ಟ್ ಆಗಕ್ ಬೇಕಾಗತ್ತೆ, ಟೆಂಪೋ ಅಡ್ಜಸ್ಟ್ ಮಾಡ್ಕೊಳಕ್ ಬೇಕಾಗತ್ತೆ. ಬಟ್ ಸೀರಿಯಲ್ ಅಲ್ಲಿ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ವರ್ಗು ಯು ವಿಲ್ ಬಿ ಲಿವಿಂಗ್ ದ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನೀವ್ ಆಗೋಗಿರ್ತೀರಾ. ಸೊ ಜಸ್ಟಿಸ್ ಕೊಡಕ್ ಈಸಿ ಆಗತ್ತೆ ಅಂಡ್ ಅರ್ಥ ಮಾಡ್ಕೊಳ್ತೀರಾ ಹಂಗೆ. ಅಂಡ್ ಸೀರಿಯಲ್ ಇಸ್ ಲೈಕ್ ಅಡ್ಗೆ ಮನೆ. ಎವ್ರಿ ಡೇ ಯು ಹ್ಯಾವ್ ಟು ಗೋ. ಹೌದು, ಹಾಗೆ. ಹೆಂಚಿಟ್ಕೊಳ್ಳೋಣ. ಈಗ ಅದು ತಟ್ಕೊಳ್ಳೋಣ. ರಾಗಿ ಯಾವಾಗ್ಲೂ ಸ್ವಲ್ಪ ಬ್ರೇಕ್ ಆಗ್ತಾ ಇರುತ್ತೆ. ಕಲರ್ ಕಾಣಿಸ್ತಾ ಇದೆಯಲ್ಲ ಇದು? ಎಸ್, ಬಿಕಾಸ್ ನಾವು ಅದ್ರ ಜೊತೆ ಮಸಾಲೆ ಆಡ್ ಮಾಡಿದೀವಲ್ವಾ. ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಕ್ ಕಷ್ಟ ಆಗ್ತದೆ. ಆಗಿದೆ ಇದು ಅಷ್ಟೇ. ಇದಕ್ಕೆ ನಾನು ಟಾಪಿಂಗ್ಸ್ ಮಾಡ್ಕೊಳ್ತೀನಿ. ಓಕೆ. ಸೊ ಎಣ್ಣೆ ಹಾಕ್ದೇನೆ ನಾವು ಹಾಗೇನು ಮಾಡ್ಬೋದು. ಬಟ್ ತುಂಬಾ ಜನ ಇದನ್ನ ತಪ್ಪು ತಿಳ್ಕೊಂಡಿದ್ದಾರೆ, ಎಣ್ಣೆ ತಿನ್ನೋದ್ರಿಂದ ಬೇಗ ದಪ್ಪ ಆಗ್ತೀವಿ ಅಂತ. ಬಟ್ ಎವ್ರಿ ಡೇ 8 ಸ್ಪೂನ್ಸ್ ಆಫ್ ಆಯಿಲ್, 8 ಸ್ಪೂನ್ ಇಸ್ ವೆರಿ ಗುಡ್. ಫ್ಯಾಂಟಾಸ್ಟಿಕ್ ವೀಕ್ಷಕರೇ, ಪ್ರತಿದಿನ 8 ಸ್ಪೂನ್ ಆಯಿಲ್ ನಮ್ಮ ದೇಹದೊಳಗಡೆ ಹೋಗ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಎಲ್ಲಿಂದ ಕಲ್ತ್ಕೊಂಡ್ರಿ ಈ ವಿಷಯ? ನನ್ನ ಫ್ರೆಂಡ್ ಒಬ್ರು ನ್ಯೂಟ್ರಿಷನಿಸ್ಟ್ ಇದ್ದಾರೆ. ಅವರು ತುಂಬಾ ಜನ ಹೀರೋಯಿನ್ಸ್ಗೆಲ್ಲ ಪರ್ಸನಲ್ ಟ್ರೈನರ್ ಆಗಿದ್ದಾರೆ. ಸೊ ಅವ್ರು ಹೇಳ್ತಾರೆ ಪ್ರತಿಯೊಂದು ಬೇಕು ಬಾಡಿಯಲ್ಲಿ, ಬಟ್ ಓವರ್ ಆಗಿ ಏನು ತಿನ್ಬಾರ್ದು. ಓಕೆ. ಸೊ ಅವ್ರ ನ್ಯೂಟ್ರಿಷನಿಸ್ಟ್ ಅವನುನಾ ಅವಳುನಾ ಆಕೆನಾ ಅವಳುನಾ ಏನೋ ನಾನು ವಿಶೇಷವಾಗಿ ಏನೋ ಇವಾಗ ಹೊಸದಾಗಿ ನಿಮ್ ಜೀವನದಲ್ಲಿ ಯಾರಾದ್ರೂ ಬರ್ತಾ ಇರ್ಬೋದು, ಅವ್ರಿಗೋಸ್ಕರ ರಾಗಿ ರೊಟ್ಟಿ ಎಲ್ಲ ಮಾಡಕ್ ಕಲಿತಾ ಇದ್ದೀರಿ? ಇಲ್ಲ, ನಾನಿನ್ನೂ ನನ್ ಕನ್ಸಿನ ಹುಡುಗನ್ ಹುಡ್ಕೋದ್ರಲ್ಲೇ ಇದ್ದೀನಿ. ಎವ್ರಿ ಬೈಟ್ ನೀವ್ ತಗೋಬೇಕಾದ್ರೆ ನಿಮ್ಗೆ ಕ್ಯಾರೆಟ್, ಸೌತೆಕಾಯಿ ಮತ್ತೆ ಕೊಬ್ಬರಿ ಎಲ್ಲವೂ ಸಿಗುತ್ತೆ. ನಿಮ್ಗಾಗಿ ತಗೊಳ್ಳಿ, ನಿಮಗೋಸ್ಕರ. ಓಕೆ. ಸೊ ಮಸಾಲಾ ರಾಗಿ ರೊಟ್ಟಿ ಸೂಪರ್ ಆಗಿ ರೆಡಿ ಇದೆ, ಟ್ರೈ ಮಾಡ್ತಾ ಇದೀನಿ. ಅಷ್ಟು ಕೆಟ್ಟದಾಗಿಲ್ಲ, ಬೇಡ. ಫ್ಯಾಂಟಾಸ್ಟಿಕ್, ಸೂಪರ್, ಸಕ್ಕತ್ತಾಗಿದೆ. ಮಸಾಲೆ ರಾಗಿ ರೊಟ್ಟಿ ಮಾಡುವ ವಿಧಾನ:
ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಕಡಲೆಬೇಳೆ, ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿ ಒಂದು ಬೌಲ್ಗೆ ಹಾಕಿಕೊಳ್ಳಿ. ನಂತರ ಕಡಲೆ ಬೀಜವನ್ನ ಹುರಿದುಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡಿ ಮತ್ತೊಂದು ಬೌಲ್ನಲ್ಲಿ ರಾಗಿ ಹಿಟ್ಟು, ಗ್ರೈಂಡ್ ಮಾಡಿದ ಕಡಲೆ ಬೀಜ, ಫ್ರೈ ಮಾಡಿದ ಮಸಾಲ, ಉಪ್ಪು ಮತ್ತು ನೀರನ್ನು ಹಾಕಿ ಕಲಸಿಕೊಂಡು ರೊಟ್ಟಿ ತರ ತಟ್ಟಿ ಕಾದ ತವದ ಮೇಲೆ ಹಾಕಿ ಕೊನೆಗೆ ಆ ರಾಗಿ ರೊಟ್ಟಿ ಮೇಲೆ ಕ್ಯಾರೆಟ್ ತುರಿ, ಸೌತೆಕಾಯಿ ತುರಿ, ಕಾಯಿ ತುರಿಗಳನ್ನ ಹಾಕಿ ಸರ್ವ್ ಮಾಡಿ. ಈಗ ಮಸಾಲೆ ರಾಗಿ ರೊಟ್ಟಿ ಸಿದ್ಧವಾಗಿದೆ. ತುಂಬಾ ತೆಳ್ಳಗಿರೋರು ಬೇಜಾರು ಮಾಡ್ಕೋಬೇಡಿ, ದಪ್ಪಗೆ ಹೇಗಾಗ್ಬೋದು ಅಂತ ನಾನು ಟಿಪ್ ಹೇಳ್ತೀನಿ ಅಂತ ಏನೂ ಇಲ್ಲ. ನೀವು ಮಲ್ಗಕ್ಕೆ ಮುಂಚೆ ಒಂದು 3-4 ಖರ್ಜೂರನ ತುಪ್ಪದಲ್ಲಿ ಹುರಿದ್ಬಿಟ್ಟು ತಿಂದ್ಬಿಟ್ರೆ ಒಂದು ತಿಂಗಳಷ್ಟು ತಿಂದ್ರೆ ಸಾಕು. ಸೂಪರ್ ಆಗಿ ಫಂಟಾಸ್ಟಿಕ್ ಆಗಿ ದಷ್ಟು ಪುಷ್ಟವಾಗಿಬಿಡ್ತೀರಾ. ನಂತರ ನೀವು ದಪ್ಪ ಆಗಿದ್ದು ಹೀಗೆನಾ? ಎಸ್, ವೆರಿ ಗುಡ್. ಅದೇ ತರನೇ ಈಗ ನಮ್ಮ ಜೊತೆಗೆ ಗೌತಮಿ ಇದ್ದಾರೆ. ನೆಕ್ಸ್ಟ್ ರೌಂಡಲ್ಲಿ ಏನು ಟಿಫಿನ್ ಬಾಕ್ಸ್ ರೌಂಡು, ಅದರಲ್ಲಿ ಏನು ಅಡುಗೆ ಮಾಡ್ತೀರಾ? ಈ ರೆಸಿಪಿ ಹೆಸರೇ ಮಜವಾಗಿದೆ, ಪಿಕ್ನಿಕ್ ಪೂರಿ ಅಂತ. ಪಿಕ್ನಿಕ್ ಹೋದಾಗ ಮಾಡ್ಕೊಂಡು ಹೋಗ್ತೀರಾ ಈ ಪೂರಿನ? ಒಂದ್ಸಲ ಟ್ರೈ ಮಾಡಿದ್ದೆ, ಆಮೇಲೆ ಯಾವಾಗ್ಲೂ ರೆಗ್ಯುಲರ್ ಆಗಿ ಹೋಗಿದೆ, ಅದು ಇದ್ದೇ ಇರುತ್ತೆ. ಓಕೆ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಹೆಸರು ಬೇಳೆ, ಸ್ವಲ್ಪ ಸೋಡಾ. ಫಸ್ಟ್ ಎಲ್ಲದನ್ನು ಸೇರಿಸಿ ಹಿಟ್ಟು ಮಿತ್ಕೋಬೇಕು. ಒಂದು ಬೌಲ್ ಕೊಡಿ. ಒಂದ್ ಬೌಲ್ ಅಷ್ಟು ಗೋಧಿ ಹಿಟ್ಟು ತಗೊಂಡ್ರೆ ಅರ್ಧ ಬೌಲ್ ಅಷ್ಟು ಮೈದಾ ಹಿಟ್ಟು ತಗೋಬೇಕು. ಅಂದ್ರೆ ಗೋಧಿ ಒಂದ್ ಅಳತೆ, ಮೈದಾ ಅರ್ಧ ಅಳತೆ. ತುಂಬಾ ಸ್ಟಿಕಿ ಆಗ್ಬಾರ್ದು ಅಂತನಾ? ಕರೆಕ್ಟ್. ಅಂಡ್ ಮೈದಾ ತುಂಬಾ ತಿನ್ನೋದು ಒಳ್ಳೇದಲ್ಲ, ತುಂಬಾ ಬೇಗ ಡೈಜೆಸ್ಟ್ ಆಗಲ್ಲ. ಯೂಶಲಿ ಪೂರಿ ಅಂತಂದ್ರೆ ಫುಲ್ ಮೈದಾಲೆ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತ, ಟೇಸ್ಟ್ ಚೆನ್ನಾಗಿರುತ್ತೆ. ಆಲ್ ಸ್ವೀಟ್ಸ್ ಎಲ್ಲ ಸ್ವೀಟ್ಸ್ ಮೈದಾನೆ, ಬಟ್ ಅದ್ ಮಾಡಬಾರ್ದು. ಸ್ವಲ್ಪ ಗೋಧಿ ಡೈಜೆಸ್ಟ್ ಆಗಲ್ಲ ಅಂತ, ಅದಕ್ಕೆ ಫ್ಯಾಟ್ ಆಗಿ ದಪ್ಪ ಆಗ್ಬಿಡ್ತಾರೆ ಜನ, ಬರ್ನ್ ಆಗಲ್ಲ. ಓಕೆ, ನೀವು ಎಲ್ಲೆಲ್ಲಿ ಹೋಗಿ ಫ್ರೆಂಡ್ಸ್ ಎಲ್ಲ ಸೇರ್ತೀರಾ ಅಥವಾ ರೆಗ್ಯುಲರ್ ಬ್ಯಾಂಗ್ಳೂರಲ್ಲಿ ಎಲ್ಲಿ ನೀವು ಬ್ಯಾಂಗ್ಳೂರಲ್ಲಿ ನನ್ಗೆ ಇಂಥದ್ದು ಒಂದು ಜಾಗ ಹೇಳಿ ನಾನು ಹೋಗಿಲ್ಲ ಅಂತ. ಬಿಕಾಸ್ ಆಲ್ಮೋಸ್ಟ್ 15 years ಇಲ್ಲೇ ಇದ್ದೀನಿ. ಅಂಡ್ ಫ್ರೆಂಡ್ಸ್ ಎಲ್ಲರೂ ಬೇರೆ ಬೇರೆ ಕಡೆ ಎಲ್ಲ ಜಾಗಕ್ಕೂ ಹೋಗ್ಬಿಟ್ಟಿದ್ದೀರಾ ಬೆಂಗಳೂರಲ್ಲಿ? ನಮ್ಮ ಮನೆಗೆ ಬಂದಿಲ್ಲಪ್ಪ. ನಿಮ್ ಮನೆ ವಾಸ್ ನಾಟ್ ಎ ಟೂರಿಸ್ಟ್ ಪ್ಲೇಸ್ ಫಾರ್ ಮೀ. ಇವಾಗಂತೂ ನೆಕ್ಸ್ಟ್ ವೀಕ್ ಪಕ್ಕ ಬರ್ತೀನಿ. ಈಗ ನೋಡಿ, ಗೋಧಿ ಮತ್ತೆ ಮೈದಾ ಹಿಟ್ಟು ಹಾಕೊಂಡ್ವಿ. ಹೆಸರು ಬೇಳೆ ನೆನ್ಸಿಟ್ಕೋಬೇಕು, ಒಂದು ಅರ್ಧ ಮುಕ್ಕಾಲ್ ಗಂಟೆ ನೆನ್ಸಿಟ್ಕೊಂಡ್ರೆ ಸಾಕು. ಎಸ್, ಅದನ್ನ ಹಾಕೊಳ್ಳಿ. ತಂಪು ಹೆಸರು ಬೇಳೆ, ಕೋಸಂಬರಿ ಎಲ್ಲ ಮಾಡ್ಕೊಂಡು ತಿಂತೀವಲ್ಲ, ತಂಪು ಎಲ್ಲ. ಇವತ್ತು ನಾನು ಮಾಡ್ತಿರೋ ಎಲ್ಲ ಐಟಮ್ಸ್ ಕೂಲೆಂಟ್, ನಂತರ ಕೂಲ್ ಆಗಿರುತ್ತೆ. ಸೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ, ಮಕ್ಳಿಗಾದ್ರೆ, ನಿಮ್ಗಾದ್ರೆ ಜಾಸ್ತಿ. ನೀವು ಯಾವಾಗ್ಲೂ ಕೂಲ್ ಆಗಿ ಇರ್ತೀರಾ ಅಥವಾ ಹಾಟ್ ಆಗಿ ಕಾಣಿಸಕ್ ಟ್ರೈ ಮಾಡ್ತೀರಾ? ಹಾಟ್ ಡ್ರೆಸ್ಸಸ್ ಎಲ್ಲ ಹಾಕೊಂಡು ಜನ ಹೇಳ್ತಾರೆ ಹಾಟ್ ಆಗಿ ಕಾಣ್ತೀರಾ ಸ್ವಲ್ಪ ಅಂತ. ಸ್ವಲ್ಪನಾ? ಓಕೆ, ಬಟ್ ಯು ಡೋಂಟ್ ಟ್ರೈ. ನೀವು ಟ್ರೈ ಮಾಡೋದೇ ಇಲ್ವಾ? ನಾನು ಇವತ್ತು ಹಾಟ್ ಆಗಿ ಕಾಣಿಸ್ಬೇಕು, ಯಾರನ್ನೋ ಇಂಪ್ರೆಸ್ ಮಾಡ್ಬೇಕು. ಇಂಪ್ರೆಸ್ ಮಾಡಕ್ಕೆಲ್ಲ ನಂಗೆ ಇಷ್ಟ ಇಲ್ಲಪ್ಪ. ಐ ಆಮ್ ವೆರಿ ಸ್ಟ್ರೇಟ್ ಅಂಡ್ ಫಾರ್ವರ್ಡ್. ಬಟ್ ಸಮ್ ಟೈಮ್ಸ್ ಹುಡುಗಿರಾದ್ಮೇಲೆ ಅಷ್ಟೆಲ್ಲ ಮಾಡ್ಬೇಕು. ಉಪ್ಪು ಮತ್ತೆ ಸೋಡಾ ಹಾಕೊಂಡು ಅಷ್ಟೇ. ಏನೇನಿದೆ ಎಲ್ಲವೂ ಕರೆಕ್ಟ್ ಆಗಿ ಒಂದ್ ಹದಕ್ಕೆ ಹಾಕೊಂಡು ಕಲ್ಸ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಲ್ಸ್ಕೋಬಹುದು, ಬಟ್ ಸ್ವಲ್ಪ ಇವಾಗ ಮೈದಾನು ಹಾಕೊಂಡಿರೋದ್ರಿಂದ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀರ್ ಹಾಕೊಂಡು ನೀರೇ ಬೆಟರ್ ಮಿತ್ಕೊಳ್ಳೋಣ. ಕೊಡಿ. ಹಾ, ಯೂಶಲಿ ನೀರ್ ಹಾಕಕ್ ಹದ ಗೊತ್ತಾಗಲ್ಲ. ಮೈದಾ ಎಷ್ಟ್ ಹಾಕಿರ್ತೀವಿ ಅಷ್ಟ್ ನೀರ್ ಹಾಕೊಂಡ್ರೆ ಹದ ಬರುತ್ತೆ. ಜಾಸ್ತಿ ಹಾಕೊಂಡ್ಬಿಟ್ರೆ ತುಂಬಾ ಆಗ್ಬಿಡುತ್ತೆ. ನಾನ್ ತುಂಬಾ ಮಾಡ್ತಿದ್ದೆ ಮೊದ್ಲೆಲ್ಲ, ಇವಾಗ ಸ್ವಲ್ಪ ಬರುತ್ತೆ ಅಷ್ಟೇ. ಓಕೆ, ಇದನ್ನ ಮಿತ್ಕೊಂಡ್ರೆ ಇಟ್ ವಿಲ್ ಬಿ ರೆಡಿ. ಓಕೆ, ಅವಾಗಲೇ ನೋಡಿದ್ನಲ್ಲ ರಾಗಿ ಹಿಟ್ಟನ್ನ ನೀವು ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡ್ರಿ ಅಂತ. ಸೊ ಆ ಥರ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಸ್ವಲ್ಪ ಇದೆ, ತುಂಬಾ ಇಲ್ಲ. ಓಕೆ, ತುಂಬಾ ಸ್ಟಿಕ್ಕಿ ಆದ್ರೇನು ನೋ ಪ್ರಾಬ್ಲಮ್. ಗ್ರೀನ್ ಚಿಲ್ಲೀಸು ಅದಕ್ಕೆ ಹಾಕ್ಬಿಟ್ರಲ್ಲ ನೀವು? ಹೌದು, ಎಲ್ಲ ಇದ್ರಲ್ಲೇ. ಇದು ಇನ್ನೊಂದು ಏನ್ ಗೊತ್ತಾ, ಸ್ವಲ್ಪ 1 ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಹಾಕಿ, ಇಲ್ಲೇ ಇದೆ ಸ್ಪೂನ್. ಇದಕ್ಕೇನಂದ್ರೆ ಇವಾಗ ನಾವು ಪಿಕ್ನಿಕ್ ಹೋಗ್ತಿದೀವಿ ಅಂತ ಇಟ್ಕೊಳ್ಳಿ, ಚಟ್ನಿನ ನೀವು ಪಾರ್ಸೆಲ್ ಮಾಡ್ಕೊಂಡು ತಗೊಂಡ್ ಹೋಗೋದೇ ಒಂದ್ ಜಂಜಟ. ಹೌದು, ಹೌದು. ಇದೇನಂದ್ರೆ 15 days ಇದ್ರೇನು ಏನೂ ಆಗಲ್ಲ. ಸೊ ನೀವೇನೋ ಲಾಂಗ್ ಜರ್ನಿ, ಅದಕ್ಕೆ ಪಿಕ್ನಿಕ್ ಪೂರಿ. ಲಾಂಗ್ ಜರ್ನಿಗೆ ಹೋಗ್ತಾ ಇದ್ರು ಚಟ್ನಿ ಬೇಕಾಗಿಲ್ಲ ವೀಕ್ಷಕರೇ, ನೀವು ಇದನ್ನೇ ತಗೊಂಡು ಹೋದ್ರೆ ಸಾಕು, ಅದು ತಿಂತಾ ಹೋಗ್ಬಿಡ್ಬೋದು. ವೆರಿ ನೈಸ್. ಈ ಹದಕ್ಕೆ ಬಂದ್ರೆ ಸಾಕು. ಪೂರಿ ಹಿಟ್ಟಿನ ಹದಕ್ಕೆ ಸಾಫ್ಟ್ ಆಗಿರ್ಬೇಕು, ಲಟ್ಟಿಸ್ಕೋಬೇಕಲ್ವಾ, ಸೊ ಬ್ರೇಕ್ ಆಗ್ಬಾರ್ದು.
ಸ್ವಲ್ಪ ಹೊತ್ತು ಬೇಕಿದ್ರೆ ಈ ತರ ಲಟ್ಟಿಸ್ಬಿಟ್ಟು ಇಟ್ರೇನು ಫ್ರಿಜ್ ಅಲ್ಲಿ ಇಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಯಾಕಂದ್ರೆ ಮಾಯಿಶ್ಚರ್ ಜಾಸ್ತಿ ಇರುತ್ತಲ್ವಾ, ಸಾಫ್ಟ್ ಆಗುತ್ತೆ, ನಮ್ಗೆ ಲಟ್ಸೋದಕ್ಕೆ ಈಸಿ ಆಗುತ್ತೆ, ಬ್ರೇಕ್ ಆಗಲ್ಲ. ಅದು ಆಮೇಲೆ ತಿನ್ನಕ್ಕೂ ಸಾಫ್ಟ್ ಆಗಿರುತ್ತೆ ಅವಾಗ. ಓಕೆ, ಯಾವಾಗ್ಲೂ ಅಷ್ಟೇ. ಚಪಾತಿ ಹಿಟ್ಟು ಅಷ್ಟೇ, ಇಟ್ಸ್ ಅ ಟಿಪ್. ಚಪಾತಿ ಹಿಟ್ಟನ್ನ ಏನ್ ಮಾಡ್ತಾರೆ, ಫ್ಯಾನ್ ಕೆಳಗಡೆ ಕುತ್ಕೊಂಡು ಮಿದಿಯೋದು ಎಲ್ಲ ಮಾಡ್ತಾರೆ. ವಿ ಶುಡ್ ನಾಟ್ ಡ್ರೈ ಆಗ್ಬಿಡುತ್ತೆ, ಕಿತ್ಕೊಂಡ್ ಬರುತ್ತೆ. ನಾನೆಲ್ಲ ಫಸ್ಟ್ ಅದೇ ಮಾಡ್ತಾ ಇದ್ದೆ, ಲೇಟರ್ ಹೋಗ್ತಾ ಹೋಗ್ತಾ ಕಲ್ತ್ಕೊಂಡೆ. ಸ್ವಲ್ಪ ನೀರ್ ಇದ್ದಷ್ಟು, ಮಾಯಿಶ್ಚರ್ ಕಂಟೆಂಟ್ ಇದ್ದಷ್ಟು ಚೆನ್ನಾಗಿ ಬರುತ್ತೆ. ಈರುಳ್ಳಿ ಹೆಚ್ಚುವಾಗ ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಿಡ್ತೀರಾ? ಇಲ್ಲ, ಈರುಳ್ಳಿ ಹೆಚ್ಚೋದಕ್ಕೆ ಫುಡ್ ಪ್ರಾಸೆಸರ್ ತಗೊಂಡಿದೀನಿ, ಕಣ್ಣೀರ್ ತಡಿಯಕ್ ಆಗಲ್ಲ ಅಂತ. ಸೀರಿಯಲ್ ಎಲ್ಲ ಅತಿದ್ ಸಾಕಪ್ಪ ಈಗ ಮತ್ತೆ ಈರುಳ್ಳಿ ಹೆಚ್ಚುವಾಗ ಬೇಡ ಅಂತ ತುಂಬಾ ಹತ್ಬಿಟ್ಟಿದೀನಿ ನಾನು. ಓಕೆ, ಮತ್ತೆ ಔಟ್ ಆಫ್ ಬ್ಯಾಂಗ್ಳೂರು, ಔಟ್ ಆಫ್ ಇಂಡಿಯಾ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇರ್ತೀರಾ? ಯಾ, ನಂಗೆ ಟ್ರಾವೆಲಿಂಗ್ ಇಸ್ ಒನ್ ಆಫ್ ಮೈ ಹಾಬಿ. ತುಂಬಾ ಇಷ್ಟ ನಂಗೆ. ನಂಗೆ ಟ್ರಾವೆಲಿಂಗ್ ಅಲ್ಲಿ ಇದುವರೆಗೂ ತುಂಬಾ ಇಷ್ಟ ಆಗಿದ್ದ ಜಾಗ ಅಂತಂದ್ರೆ ಕುಲು ಮನಾಲಿ. ತುಂಬಾ ಇಷ್ಟ ಆಯ್ತು ಜಾಗ. ಓಕೆ, ಅದು ನಾನು ಏನಕ್ಕೆ ಇಷ್ಟ? ಬಿಕಾಸ್ ಆಫ್ ದ ಬ್ಯೂಟಿ. ಆಮೇಲೆ ಇನ್ನೊಂದು ಕೇಳಿದೀನಿ, ಅಲ್ಲ ನೀವು ಬೈಕ್ ರೇಸಿಂಗ್ ಮಾಡ್ತೀರಾ? ನಿಜವಾಗ್ಲೂ ನಂಬಕ್ಕೆ ಆಗ್ಲಿಲ್ಲ, ಬೈಕ್ ರೇಸಿಂಗ್ ಮಾಡ್ತೀರಾ ನೀವು? ಹೀಗೆ? ಹೌದು, ನಂಗೆ ವಿಶೇಷ ಏನಿಲ್ಲ. ನಾನು 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಮನೇಲಿದ್ದೆ, ರಜೆಗೆಲ್ಲೂ ಹೋಗ್ಲಿಲ್ಲ ಆ ವರ್ಷ. ಎಲ್ಲ ಗಂಡ್ಮಕ್ಳೇ ಕೇಳಿಸ್ಕೊಳ್ಳಿ, ಅವ್ರ ಕನ್ಸಿನ ರಾಜ ಅವರು ಏನೋ ಈ ತರದೆಲ್ಲ ಬೈಕ್ ರೇಸಿಂಗ್ ಮಾಡಂಗಿದ್ರೇನೆ ಚಾನ್ಸ್. ಮಾಡ್ಬಾರ್ದು, ನನ್ನ ಬೀಟ್ ಮಾಡ್ಬಿಟ್ರೆ ಇಷ್ಟ. ಬೀಟ್ ಮಾಡ್ಬಾರ್ದಾ? ಬೇಡ, ಕ್ಯಾನ್ಸಲ್ ಎಲ್ಲ ಕ್ಯಾನ್ಸಲ್. ಓಕೆ, ಅಲ್ಲ ನೀವು ಬೈಕಲ್ಲಿ ಇರ್ತೀರ, ಅವ್ರು ಸೈಕಲ್ ಅಲ್ಲಿ ಬಂದ್ರೆ ಓಕೆ ಅಲ್ವಾ? ನಿಮ್ ವ್ಯಾನಿಟಿ ಬ್ಯಾಗ್ ನ ನಿಮ್ ಕನ್ಸಿನ ರಾಜ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡು ಹಿಂದೆ ಕೂತ್ಕೋಬೇಕಾ? ಓಕೆ, ಸೂಪರ್, ವೆರಿ ಗುಡ್. ಓಕೆ, ಆಮೇಲೆ ಹೇಳಿ. 10th ಸ್ಟ್ಯಾಂಡರ್ಡ್ ಅಲ್ಲಿ ಅದೇ ರಜೆ ಸಿಕ್ಕಿತ್ತು. ಮನೆ ಹತ್ರ ನನ್ನ ನೇಬರ್ಸ್ ಎಲ್ಲ ಬೈಕ್ಸ್ ಹೊಸದಾಗಿ ತಗೊಂಡಿದ್ರು. ಸೊ ನಾನು ಅವ್ರನ್ನೆಲ್ಲ ಕೇಳ್ತಿದ್ದೆ, ಇದೇನು ಅಂತೆಲ್ಲ. ತುಂಬಾ ಕ್ಯೂರಿಯಸ್, ತುಂಬಾ ನಟೋರಿಯಸ್ ಕಿಡ್ ನಾನು, ತುಂಬಾ ತಮಾಷೆ ಕೀಟ್ಲೆ ಹಾಗೆ. ಸೊ ಇದು ಹೀಗೆ ಉಂಡೆ ಕಟ್ಕೊಳ್ಳೋಣ. ಸೊ ಅವಾಗ ಎಲ್ರು ಕೇಳ್ದೆ ಹೇಳ್ಕೊಡಿ ಅಂತ. ಅವ್ರೆಲ್ರು ಅಷ್ಟಾಗೇನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅಯ್ಯೋ, ಹೆಣ್ಮಗು ಬೈಕ್ ಇಲ್ಲ, ಭಯ ಅಲ್ವಾ, ಬಿದ್ಬಿಟ್ರೆ ನಮ್ಮಮ್ಮ ಅವ್ರನ್ನೆಲ್ರಿಗೂ ಹೊಡಿತಾರಂತ. ಯಾವ ತರ ಕೇಳಿದ್ರಿ? ಗಂಗು ಈ ಬೈಕ್ ಕಲಿಸಿ ಕೊಡು ನಂಗು ಅಂತ. ಅವಾಗ ಯಾರಾದ್ರೂ ಕ್ರೇಜಿ ಸ್ಟಾರ್, ರಿಯಲ್ ಸ್ಟಾರ್, ಜಂಪಿಂಗ್ ಸ್ಟಾರ್ ಯಾರಾದ್ರೂ ಇದ್ದಿದ್ರೆ ಕೇಳ್ತಿದ್ದೆ. ಅಯ್ಯೋ, ನಾನು ಮಿಸ್ ಮಾಡ್ಕೊಂಡ್ಬಿಟ್ಟು ಅಡ್ರೆಸ್ ಗೊತ್ತಿರ್ಲಿಲ್ಲ. ಇಲ್ಲಾಂದ್ರೆ ಅಲ್ಲೇ ರೌಂಡ್ ಹೊಡಿತಾ ಇದ್ದೆ ನಾನು. ಸ್ಟಾರ್ಸ್ ಇರ್ಲಿಲ್ಲ ಅವಾಗ. ಓಕೆ, ಎಲ್ಲ ಝೀರೋಸ್ ಇದ್ರು. ಅಯ್ಯೋ, ಏನ್ರಿ ಹಿಂಗಂತೀರಾ? ನೀವೇನು ಅಷ್ಟು ಚಿಕ್ಕ ಹುಡುಗಿ ಆಗಿದ್ರ ಅವಾಗ? ತುಂಬಾ ಚಿಕ್ಕೋಳೆ. ಇವಾಗ್ಲೂ ಸ್ಟಾರ್ಸ್ ಇದ್ರು, ನಿಮ್ ಕಣ್ಣು ಕಾಣಿಸಿರ್ಲಿಲ್ಲ ಬಿಡಿ. ಆಮೇಲೆ ಕಲ್ತ್ಕೊಂಡ್ಬಿಟ್ರಿ? ಇಲ್ಲ, ರಾತ್ರಿ ಹೊತ್ತು ಬೈಕ್ ನಿಲ್ಸಿದಾಗ ಎತ್ಕೊಂಡು ಹೊಟ್ಟೋಗ್ತಾ ಇದ್ದೆ. ನನ್ ತಮ್ಮನ ಹತ್ರ ಬೈಕ್ ಇತ್ತು ಅವಾಗ. ಅಪ್ಪನ ಬೈಕ್ ಇಲ್ಲೇ ಇತ್ತು, ಅಪ್ಪ ಹೊರಗಡೆ ಹೋಗಿದ್ರು. ಸೊ ಆ ಟೈಮಲ್ಲಿ ಅಪ್ಪನ ಬೈಕ್ ತಗೊಂಡು ಹೋಗಿ ಬಿದ್ದು ಬಂದು ಎಲ್ಲ ಆಯ್ತು. ಕೈಕಾಲ್ ಮುರ್ಕೊಂಡು ಎಲ್ಲ ಆದ್ಮೇಲೆ ಕಲ್ತ್ಕೊಂಡೆ. ಸೂಪರ್, ಅದಾದ್ಮೇಲೆ ಬೈಕ್ ರೇಸಿಂಗ್ ಎಲ್ಲಾರು ಹುಡುಗರ ಜೊತೆ ನೀವು ಹೋಗೋದು ಬೈಕ್ ಓಡಿಸ್ಕೊಂಡು? ಹೌದು. ಪೂರಿ ರೌಂಡ್ ಆಗಿ ಬಂದಿದೆ. ನಾನೇನೋ ನಮ್ಮ ಭಾರತ ದೇಶದ ಮ್ಯಾಪ್ ತರ ಬರುತ್ತೆ ಅಂತ ಅನ್ಕೊಂಡೆ. ಎಕ್ಸ್ಪೀರಿಯನ್ಸ್ ಇದೆಪ್ಪ, ರೌಂಡ್ ಆಗಿ ಬರ್ತದೆ. ವೆರಿ ಗುಡ್. ಇವಾಗ ನಾನ್ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಕ್ವೆಶ್ಚನ್ ಕೇಳ್ಬೇಕು. ಓ, ಕೇಳಿ. ಅದಕ್ಕೆ ಮುಂಚೆ ಏನ್ ಮಾಡೋಣ ಅಂದ್ರೆ, ಒಂದು ಫ್ರೈಂಗ್ ಪ್ಯಾನ್ ಅಲ್ಲಿ ಎಣ್ಣೆ ಇಟ್ಕೊಂಡ್ಬಿಡೋಣ ಬಿಸಿ ಆಗೋದಿಕ್ಕೆ. ಸೊ ಅಷ್ಟರಲ್ಲಿ ನಾನ್ ನಿಮ್ಗೆ ಸ್ವಲ್ಪ ತಲೆ ತಿಂತೀನಿ. ಇದು ಸಾಕಾ? ಇಲ್ಲ ತುಂಬಾ ಚಿಕ್ಕದು? ಸಾಕು, ಅದೇ ಸಾಕು. ಹಂಗಾದ್ರೆ ನೀವು ಪೂರಿ ಮಾಡಿದ್ಮೇಲೆ ನಾನು ಪೂರಿ ತಿಂತೀನಿ, ನೀವು ನನ್ನ ತಲೆ ತಿಂತೀರಾ? ನಂಗೆ ತಲೆ ತಿನ್ನಕ್ ತುಂಬಾ ಇಷ್ಟ. ಗೊತ್ತಾಗ್ತಾ ಇದೆ. ಇದಕ್ಕೆ ಎಣ್ಣೆ ಹಾಕ್ಲಾ? ಇಮಾಮಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು? ಒಂದು ಪೂರ್ತಿ ಹಾಕಿ. ಸೊ ಡೀಪ್ ಫ್ರೈಡ್ ಮಾಡ್ಬೇಕಲ್ವಾ, ಎಣ್ಣೆ ಜಾಸ್ತಿ ಬೇಕು. ಸೊ ಎಣ್ಣೆ ಬಿಸಿ ಆಗೋದ್ರೊಳಗೆ ಯಾವಾಗ್ಲೂ ಫ್ರೈಂಗ್ ಪ್ಯಾನ್ ಈ ಕಡೆಗೆ ಇಟ್ಕೋಬೇಕು. ನೀವು ಲಟ್ಟಿಸ್ತಾ ಇದ್ರಿ, ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಕಡೆ ತಿರ್ಸಿದ್ರೆ ಕೊನೆಗೆ ನನಗೆ ಬಂತು ನೋಡಿ. ಹೇಳಿಪ್ಪ. ಓಕೆ, ಈ ಕಡೆ ಇಟ್ಕೋಬೇಕು, ಯಾಕಂದ್ರೆ ಹೀಗೆ ಹಾಕ್ಬೇಕಾದ್ರೆ ಕೈ ಟಚ್ ಆಗ್ಬಿಡುತ್ತೆ ಅಂತ. ಹೌದು. ಓಕೆ, ಇವಾಗ ಲಟ್ಟಿಸ್ತಾ ಇದ್ರಲ್ಲ, ಅದಕ್ಕೆ ಹಿಂಗಿಂಟೆ ನೋಡಿ, ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಅಷ್ಟೇ. ಸೋ ಸ್ವೀಟ್ ಆಫ್ ಯು. ಈಗ ಬಿಸಿ ಆಗಿರ್ಬೋದಲ್ವಾ? ಇನ್ನೂ ಇಲ್ಲ, ಇನ್ನೂ ಆಗ್ತಿದೆ. ಓಕೆ. ಸೊ ಅದಕ್ಕೆ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ, ನಿಮ್ಗೊಂದು ಟೆಸ್ಟ್ ಇದೆ ನನ್ನ ಕಡೆಯಿಂದ. ಸೋ ಹ್ಯಾಪಿ. ಓಕೆ, ಏನ್ ಗೊತ್ತಾ ಹರೀಶ್, ನಾನು ನಿಮ್ಮ ಆಕ್ಟಿಂಗ್ ನಿಜವಾಗ್ಲು ಅಂದ್ರೆ ಡೈರೆಕ್ಟ್ ಆಗಿ ನೋಡಿಲ್ಲ. ಇವತ್ ನೋಡ್ಬೇಕು ಅಂತ ಅನ್ಸುತ್ತೆ. ಏನಂದ್ರೆ ನಾನು ನಿಮ್ಗೊಂದು ಸಿಚುಯೇಷನ್ ಕೊಡ್ತೀನಿ, ನೀವ್ ಅದಕ್ಕೆ ತಕ್ಕಂಗೆ ಆಕ್ಟ್ ಮಾಡಿ. ಹೆಣ್ಮಕ್ಳು ಅಂತಂದ್ರೆ ಪ್ರಾಬ್ಲಮ್ ಅಂತಾರೆ, ಈ ತರದೆಲ್ಲ ಯಾವ ರೂಪದಲ್ಲಿ ಬರುತ್ತೋ ಗೊತ್ತಾಗಲ್ಲ ನಿಜವಾಗ್ಲೂ. ಇಲ್ಲ, ಯು ಶುಡ್ ನಾಟ್ ಡಿಸಪಾಯಿಂಟ್ ಮೀ. ನಿಮ್ ಜೊತೆಗೆ ನಾನು ಆಕ್ಟ್ ಮಾಡ್ತಿದ್ದೀನಿ. ಓ, ಫ್ಯಾಂಟಾಸ್ಟಿಕ್. ಹಂಗಾದ್ರೆ ಹಾಗೆ ನಾನು ನಿಮ್ಮೊಬ್ಬರನ್ನೇ ಬಿಡಲ್ಲ, ಮೂಕಾಭಿನಯ ಏಕಾಭಿನಯ ಏನ್ ಬಿಡಲ್ಲ, ನಾನು ಆಕ್ಟ್ ಮಾಡ್ತೀನಿ. ಈಗ ನೀವೊಂದು ಇವಾಗ ಆಕ್ಟ್ ಮಾಡ್ಬೇಕಾ ಇಲ್ಲಿ? ನಿಮ್ಗೆ
ನನ್ನಿಷ್ಟ Okay, okay. ನಿಮ್ಮಿಷ್ಟ Okay, done. ಬಟ್ ನಾನ್ ನಿಮ್ ಆಕ್ಟಿಂಗ್ ನೋಡ್ಬೇಕು. ಓಕೆ ಓಕೆನಾ? ನೀವು ಹೊರಗಡೆ ಎಲ್ಲೋ ಶೂಟ್ ಮಾಡ್ತಿದ್ದೀರಾ? ಓಕೆ ಓಕೆ, ಔಟ್ಡೋರ್ ಶೂಟ್. ತುಂಬಾ ಜನ Okay. ಯು ನೋ ಸ್ಮಾರ್ಟ್ ಸ್ಟಾರ್ ಸೆರಾಟೋಗ್ರಾಫ್ ಫೋಟೋಗ್ರಾಫ್ ಎಲ್ಲ ನಡೀತಿದೆ. ಓಕೆ ಆಲ್ ಆಫ್ ಎ ಸಡನ್ ಒಂದ್ ಹುಡುಗಿ ಬರ್ತಾಳೆ. ಓ ವಾವ್. ನೀವಂದ್ರೆ ಕ್ರೇಜ್ ಅವಳಿಗೆ. ಓಕೆ, ಅವಳ ಮೊಬೈಲ್ ಅಲ್ಲಿ ವಾಲ್ ಪೇಪರ್ ಕೂಡ ನಿಮ್ದೆ. ಆ ಮಟ್ಟಕ್ಕೆ ಕ್ರೇಜ್. ಓಕೆ ಅವಳು ಬಂದು ನಿಮಗೆ ಪ್ರಪೋಸ್ ಮಾಡ್ತಾಳೆ. ಓಕೆ, ಶಿ ಟೆಲ್ಸ್ ಐ ಲವ್ ಯು. ನೀವ್ ಅವಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅವಳ ಕಡೆಯಿಂದ. ಬಟ್ ನೀವ್ ಅವಳನ್ನ ಕನ್ವಿನ್ಸ್ ಮಾಡಿ ಕಳಿಸ್ತೀರಾ ನಿಮ್ ಕಡೆಯಿಂದ. ದಿಸ್ ಇಸ್ ದ ಸಿಚುಯೇಷನ್. ಯಾಕಾಗಲ್ಲ ಅಂತ ನೀವ್ ಹೇಳ್ಬೇಕು. ಓಕೆ ಇವಾಗ ಇದು ರಿಯಲಿಸ್ಟಿಕ್ ಸಿಚುವೇಶನ್. ನೀವೇನೋ ರಿಯಾಲಿಟಿ ಶೋ ಇಷ್ಟ ಅಂದ್ಬಿಟ್ಟು ರಿಯಲಿಸ್ಟಿಕ್ ಸಿಚುವೇಶನ್ ತಂದಿಟ್ಬಿಟ್ರೆ ಅದ್ರಲ್ಲಿ ಎಲ್ಲಮ್ಮ ಆಕ್ಟಿಂಗ್ ಸ್ಕೋಪ್ ಇರುತ್ತೆ. ನೀವ್ ನಾನು ಹರೀಶ್ ರಾಜಾಗೆ ಮಾಡ್ಬೇಕು. ನಾನು ಆ ಹುಡುಗಿ ಆಗಿರ್ತೀನಲ್ಲ, ನೀವ್ ನನ್ನ ಹತ್ರ ಗೆಲ್ಲಿ ನೋಡೋಣ. ಓಕೆ ಡನ್. ಓಕೆನಾ? ಬಾರಿಗೆ ನೀವಿರಿ. ನಾನು ಓಕೆ. ಎಕ್ಸ್ಕ್ಯೂಸ್ ಮೀ ಸರ್, ಶಾರ್ಟ್ Sir, ರೆಡಿ ಒಂದ್ ಆಗ್ತೀನಿ. ನಿಮಿಷ. ಡೈಲಾಗ್ ಕೊಟ್ಬಿಡಿ. ಒಂದ್ ಒಂದ್ ನಿಮಿಷ. ನಿಮಿಷ ಸರ್. ಕಾಸ್ಟ್ಯೂಮ್ಸ್ ಎಲ್ಲ ಓಕೆ ಆದ್ರೆ ಹೇಳ್ಬಿಡಿ ನನಗೆ. ಓಕೆನಾ? ಹಲೋ ಸರ್. ಒಂದ್ ಜಸ್ಟ್ ಒಂದ್ ಸೆಕೆಂಡ್ ಅಮ್ಮ. ರವಿ, ಆ ಟಚಪ್ ಒಂಚೂರು ಬೇಕಮ್ಮ. ಅವ್ನು ರಾಘು ಇರ್ತಾನೆ, ನಾನು ಕರೆದ್ಬಿಡು. ಹಲೋ ಸರ್. ನಾನು ನೀವಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ನಿಮ್ ಎಲ್ಲಾ ಸಿನಿಮಾ ನೋಡಿದೀನಿ, ಎಲ್ಲಾ ಸೀರಿಯಲ್ಸ್ ನೋಡಿದೀನಿ, ಎಲ್ಲಾ ಓಕೆ, ಶೋ ಒಂದ್ ನಿಮಿಷ ನೋಡಿದೀನಿ. ಶಾರ್ಟ್ ಅಲ್ಲಿ ಇದ್ದೀನಿ ನಾನು. ಐ ಥಿಂಕ್ ಐ ಆಮ್ ಇಲ್ಲ ಸರ್, ಫಸ್ಟ್ ನನ್ನ ಹತ್ರ ಮಾತಾಡ್ಬಿಡಿ. ಆಮೇಲೆ ಏನ್ ಸರ್, ಅಭಿಮಾನಿಗಳಿಗೆ ಈ ತರ ಎಲ್ಲ ನೀವು ಬೇಸರ ಮಾಡ್ಬಾರ್ದು. ಅಭಿಮಾನಿ ಆದ್ರೆ ಕೆಲ್ಸನ ಮುಖ್ಯ ಅಲ್ವಾ? ನಾವು ಕೆಲಸ ಮಾಡೋದ್ರಿಂದ ತಾನೇ ನೀವು ನಮ್ಮಿಂದ ಅಭಿಮಾನಿ. ಅಲ್ವಾ ಸರ್? ನಿಮ್ ಕೆಲ್ಸ ನಮ್ಮಿಂದ ಅಲ್ವಾ? ಪ್ಲೀಸ್ ರಾಘು ಸರ್, ಸ್ವಲ್ಪ ಹೇಳ್ಬಿಡಮ್ಮ ಸರ್. ಒಂದ್ 2 ನಿಮಿಷ ಮೇಡಮ್ ಬಂದಿದ್ದು Please, ಮಾತಾಡ್ಕೊಂಡು. sir. ಓಕೆ, ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ಶೀಲಾ. ಶೀಲಾ, ವೆರಿ ನೈಸ್, ಒಳ್ಳೆ ಹೆಸರು. ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಹೇಳಿ. ತುಂಬಾ ನಾಚಿಕೆ ಆಗ್ತಿದೆ. ಈಗ ಯಾರಾದ್ರೂ ನಾನು ಹೇಳ್ಬಿಡ್ತೀನಿ. ಹಾ. ಐ ಲವ್ ಯು. ಪ್ಲೀಸ್ ಅಕ್ಸೆಪ್ಟ್ ಮೀ. ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನನ್ನ ಬೆಡ್ರೂಮ್ ಅಲ್ಲಿ ನಿಮ್ ಫೋಟೋ ಇದೆ, ನನ್ನ ಮೊಬೈಲ್ ಅಲ್ಲಿ ವಾಲ್ ಪೇಪರ್ ನೀವೇ, ನಿಮ್ ಎಲ್ಲಾ ಸಿನಿಮಾ ನೋಡಿದೀನಿ, ನಿಮ್ ಪೋಸ್ಟರ್ಸ್ ಇದೆ. ಪ್ಲೀಸ್ ಶೀಲಾ, ಜಸ್ಟ್ ಲಿಸನ್ ಟು ಮೀ. ಅರ್ಥ ಮಾಡ್ಕೊಳ್ಳಿ, ಇದು ಶೂಟಿಂಗ್ ಸ್ಪಾಟ್. ಇಲ್ಲಿ ಬಂದು ಇದನ್ನೆಲ್ಲ ಪ್ರಪೋಸ್ ಮಾಡಬಾರ್ದು. ನಾನು ನಿಮ್ಮನ್ನ ಇನ್ನೆಲ್ಲಿ ಭೇಟಿ ಮಾಡ್ಬೇಕು? ನಾನು ನಿಮ್ಮನ್ನ ಎಷ್ಟು ಸಲ ಭೇಟಿ ಮಾಡಕ್ ಟ್ರೈ ಮಾಡಿದ್ದೀನಿ ಹುಡುಗಿನಪ್ಪ ಗೊತ್ತಾ? ನೀವು, ಚಿಕ್ಕ ನಾನ್ ಹುಡುಗಿ. ಎಲ್ಲಿ ಚಿಕ್ಕ ಈ ತರ ಹುಡುಗಿ? ಬಂದು ನಮ್ಮ ಐ ಲವ್ ಯು ಮನೇಲಿ- ಅಂತ ಹೇಳ್ಬಿಟ್ರೆ ಆಗುತ್ತಾ? ನೋಡಿ, ಚಿಕ್ಕ ಹುಡುಗಿ ಲವ್ ಮಾಡಕ್ ಆಗಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ. ಇದು ಶೂಟಿಂಗ್ ಸ್ಪಾಟ್. ಇಲ್ಲಿ ಬಂದು ಐ ಲವ್ ಯು ಅಂತ ಹೇಳ್ಬಿಟ್ರೆ ನೀವು ಅಲ್ಲ. ಒಂದೇ ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಮನೆ ಪಕ್ಕದಲ್ಲಿರೋ ಹುಡುಗ, ಅವ್ನು ಯಾವ್ದಕ್ಕೂ ಲಾಯಕಿರಲ್ಲ, ಓದಿರಲ್ಲ, ಮಾಡಿರಲ್ಲ, ಕಜ್ಜಿ ಅಂತಾರೆ. ಅವ್ನು ಬಂದ್ಬಿಟ್ಟು ಶೀಲಾಕಿ ಜವಾನಿ ಅಂದ್ರೆ ನಿಮ್ ನನ್ನ ಪ್ರಕಾರ- ನನ್ನ ಮದ್ವೆ ಮಾಡ್ಕೋತೀಯ ಅಂತಂದ್ರೆ ನೀವು ಮಾಡ್ಕೊಳ್ತೀರಾ? ಅಂದ್ರೆ ನಿಮ್ ಪ್ರಕಾರ ನಾನ್ ನಿಮಗ್ ಸೂಟಬಲ್ ಅಲ್ಲ ಅಂತನಾ? ಹಾಗಲ್ಲ, ಆತರ ಯಾರೋ ಬಂದು ಎಷ್ಟು ಕೊಬ್ಬು ನಿಮ್ಗೆ. ಅಲ್ಲ, ಆತರ ಯಾರೋ ಹುಡುಗಿ ಬಂದು ನಾಚಿಕೆ ಬಿಟ್ಟು ನಿಮ್ಗೆ ಐ ಲವ್ ಯು ಅಂತ ಹೇಳ್ತಿದ್ದಾಳೆ. ನಾನೇನ್ ಚೆನ್ನಾಗಿಲ್ವಾ? ಏನ್ ಕತೆ? ಥ್ಯಾಂಕ್ ಯು ಸೋ ಮಚ್ ಶೀಲಾ. ಆದ್ರೆ ನಿಮ್ ಮನೆ ಪಕ್ಕದಲ್ಲಿರೋರ್ನ ನೀವು ಗೊತ್ತಿರಲ್ಲ. ನೀವು ಬಂದು ನೋಡಿ, ನೀವ್ ಈ ರೀತಿ ನೀವು ಯಾರೋ ಇವತ್ತೇ ನೋಡ್ತಿರೋದು. ಹೆಂಗೆ ಅಕ್ಸೆಪ್ಟ್ ನೋಡಿ, ನೀವ್ ಈ ಮಾಡ್ಕೊಳ್ಳೋದು? ರೀತಿ ಮಾಡಿದ್ರೆ ನೆಕ್ಸ್ಟ್ ನಾನ್ ನಿಮ್ ಸಿನಿಮಾ ಯಾವ್ದು ನೋಡಲ್ಲ, ಯಾರ್ಗೂ ನೋಡಲ್ಲ ಸರ್, ಒಂದ್ ನಿಮಿಷ ಸರ್. ಇದಕ್ಕೆ ನಾನು ಏನ್ ಮಾಡ್ಬೇಕಂತ ಗೊತ್ತಾ? ಶೀಲಾ ತಪ್ಪಮ್ಮ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಖುಷಿ ಆಯ್ತಮ್ಮ. ನಿಜವಾಗ್ಲೂ ನಾನು ಏನ್ ಮಾಡ್ಬೇಕು ಹೇಳ್ಬಿಡಿ ಸರ್. ಪ್ಲೀಸ್ ಸರ್, ಯಾರಾದ್ರೂ ಬಂದು ಕಾಪಾಡಿ. ಓಕೆ, ಯು ಡಿಡ್ ವೆಲ್. ಥ್ಯಾಂಕ್ ಯು ಸೋ ಮಚ್. ಯು ಟು ಡಿಡ್ ವೆಲ್. ವೆರಿ ನೈಸ್, ಥ್ಯಾಂಕ್ ಯು. ಇಲ್ಲಿ ಬಂದ್ಬಿಡೋಣ. ಥ್ಯಾಂಕ್ ಯು. ಅಬ್ಬಾ ವೀಕ್ಷಕರೇ, ನಿಜವಾಗ್ಲೂ ಶಾಕ್ ಕೊಟ್ಬಿಟ್ರು ಗೌತಮಿ ಅವರು. ಅಲ್ಲ, ಈ ತರ ಸಿಚುವೇಶನ್ ನಾನು ಲೈಫಲ್ಲಿ ಆಕ್ಚುಲಿ ಆಗಿಲ್ಲ ರೀ. ಕೆಲವು ಸತಿ ಬೇರೆ ಈ ವೆಬ್ಸೈಟ್ಸ್ ಅಲ್ಲಿ ನಮ್ಮ ಮೇಲ್ ಅಲ್ಲಿ ಈ ಬರುತ್ತೆ, ಬಟ್ ನಿಜವಾಗ್ಲೂ ಸೆಟಲ್ ಆಗಿಲ್ಲ. ತುಂಬಾ ಆಗತ್ತೆ ಈ ತರ ಗೊತ್ತಾ? ಬಟ್ ಓಕೆನಲ್ಲ, ಇಟ್ ವಾಸ್ ನೈಸ್. ಒಳ್ಳೆ ತುಂಬಾ ಕಾಂಬಿನೇಷನ್. ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ಎಣ್ಣೆ ಕಾದಿದೆ. ಈಗ ಏನ್ ಮಾಡೋಣ? ಸೊ ಇದನ್ನ ಡೀಪ್ ಫ್ರೈ ಮಾಡೋಣ ಈಗ. ಓಕೆ, ಕೊಡಿ. ಸ್ಟೀಲ್ ಇದಾ? ಇದೆ ಕೊಡಿ, ಪರವಾಗಿಲ್ಲ. ನಿಮ್ಗೆ ರಿಯಾಲಿಟಿ ಶೋಸ್ ಇಷ್ಟನಾ ಅಥವಾ ನನಗೆ ಐ ಥಿಂಕ್ ಸಿನಿಮಾಸ್ ತುಂಬಾ ಇಷ್ಟ ಆಗುತ್ತಾ? ಒಬ್ಬ ಕಲಾವಿದನಾಗಿ ನನಗೆ ನಿಜವಾಗ್ಲೂ ಎಲ್ಲವೂ ಬೇರೆ ಪಾತ್ರಗಳು ಮಾಡೋದಕ್ಕೆ ಇಷ್ಟ ಆಗುತ್ತೆ. Correct. ಈಗ ನಾನು ಇಲ್ಲಿ ಮಾಡ್ತಾ ಇರೋದು ಒಬ್ಬ ಆಂಕರ್ ಪಾತ್ರನೇ ಅಂತ ಅನ್ಕೊಂಡೆ ಮಾಡೋದು. ಅಲ್ವಾ? ನಿಜವಾಗ್ಲೂ ಇದನ್ನ ನಾನು ರಿಯಾಲಿಟಿ ಶೋಸ್ ಎಂಜಾಯ್ ಮಾಡ್ತೀನಿ. ಯಾಕಂತಂದ್ರೆ ಈಗ ನಿಮ್ಮಲ್ಲಿರೋ ಸಾಕಷ್ಟು ಏನೋ ಅಭಿನಯನ ನೋಡ್ಬೋದು, ಆಮೇಲೆ ಒಬ್ಬೊಬ್ಬರ ಜೊತೆಗೆ ಇಂಟರಾಕ್ಟ್ ಮಾಡ್ಬೋದು, ಕಲಿಬೋದು, ಅಡುಗೆನ ಕಲಿಬೋದು ಅಲ್ವಾ? ತುಂಬಾ ಅದ್ಭುತವಾದಂತ ಕಾರ್ಯಕ್ರಮ ನಮ್ಮ ಈ ಒಗ್ಗರಣೆ ಡಬ್ಬಿ. ನಿಜವಾಗ್ಲೂ ಜನಕ್ಕೆ, ಯಾಕಂತಂದ್ರೆ ನಮ್ಮ ತರ ಹುಡುಗರು ಸಾಕಷ್ಟು ಜನ ಇರ್ತಾರೆ. ಈಗ ನಮ್ಮನೇಲಿ ನಮ್ಮಮ್ಮ ಅಡುಗೆ ಮಾಡಕ್ ಬಿಡಲ್ಲ. ಆದ್ರೆ ಈ ತರ ಕಾರ್ಯಕ್ರಮ ನೋಡ್ಬಿಟ್ಟು ಒಂಚೂರು ಬುಕ್ ಪೆನಲ್ಲಿ ಬರ್ಕೊಂಡು ಸುಳ್ಳು ಹೇಳ್ಬೇಡಿ, ನೀವು ನಿಮ್ಮ ಅಮ್ಮನ ಹೆಲ್ಪ್ ಮಾಡಲ್ಲ. ಸುಳ್ಳು, ಎಲ್ಲ ಗಂಡು ಮಾಡ್ತೀನಿ. ನಾನು ಅಡುಗೆ ಕೂಡ ಮಾಡ್ತೀನಿ ಗೊತ್ತಾ ನಿಮ್ಗೆ. ನೆಕ್ಸ್ಟ್ ನಾನು ಮಾಡ್ಕೊಡ್ತೀನಿ. ಪಿಕ್ನಿಕ್ ಪೂರಿ ರೆಡಿ ಆಗಿದೆ, ಟೇಸ್ಟ್ ಮಾಡಿ. ವೀಕ್ಷಕರೇ, ಗೌತಮಿ ಅವರು ಪಿಕ್ನಿಕ್ ಪೂರಿ ಮಾಡಿದ್ದಾರೆ. ಇದೊಂಥರ ಪಿಕ್ನಿಕ್ ತರನೇ ಇತ್ತು. ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದೀವಿ. ಈಗ ಟೇಸ್ಟ್ ಮಾಡೋಣ. ಕಲ್ಲು ಒಂದು ಬೇಕಲ್ಲ? ಸುತ್ಕೆ ಕೊಡ್ಲಾ? ಎಲ್ಲ ಆಕ್ಟಿಂಗ್, ಒಳ್ಳೆ ಆಕ್ಟರ್ ಅಂತ ನನಗೆ ಗೊತ್ತು. ಆಯ್ತು ನೋಡಿ. ಓಕೆ, ಪಲ್ಯ ಜೊತೆ ತಿನ್ಬೋದಲ್ಲ? ಹಾಗೇನು ತಿನ್ಬೋದು. ಚೆನ್ನಾಗಿದೆ.
ನಿಜವಾಗ್ಲೂ ಟೇಸ್ಟ್ ಆಗಿದೆ. ಐ ಲೈಕ್ ಯು ಎಕ್ಸ್ಪ್ರೆಷನ್. ತುಂಬಾ ಚೆನ್ನಾಗಿ ಹೇಳ್ತೀರಾ. ಎಲ್ಲ ರುಚಿ ರುಚಿಯಾದ ಅಡುಗೆಗೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಗೌತಮಿ ಅವ್ರನ್ನ. ಪಿಕ್ನಿಕ್ ಪೂರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ನೆನೆಸಿದ ಹೆಸರುಬೇಳೆ, ಹಸಿಮೆಣಸಿನಕಾಯಿ, ಉಪ್ಪು, ಸೋಡಾ ಮತ್ತು ನೀರು ಹಾಕಿ ಕಲಸಿಕೊಳ್ಳಿ. ಪೂರಿಯಂತೆ ಲಟ್ಟಿಸಿ ಎಣ್ಣೆಯಲ್ಲೇ ಕರೆದು ತೆಗೆಯಿರಿ. ಈಗ ಪಿಕ್ನಿಕ್ ಪೂರಿ ಸವಿಯಲು ಸಿದ್ಧವಾಗಿದೆ. ಮುಂದಿನ ರೌಂಡ್ ಕಿಡ್ಸ್ ರೌಂಡ್. ಏನು ಅಡುಗೆ ಮಾಡ್ತೀವಿ? ನಾನು ಪೈನಾಪಲ್ ಪಕೋಡ ಟ್ರೈ ಮಾಡಿದ್ದೆ ವೆನ್ ಐ ವಾಸ್ ಇನ್ ಸ್ಕೂಲ್. ಓಕೆ, ಪೈನಾಪಲ್ ಪಕೋಡ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಡಲೆ ಹಿಟ್ಟು, ಪೈನಾಪಲ್ ಸಣ್ಣಕ್ಕೆ ಹೆಚ್ಕೋಬೇಕು, ಕಾರ್ನ್ ಫ್ಲೋರ್, ಈರುಳ್ಳಿ, ಅಚ್ಕಾರದ ಪುಡಿ, ಕ್ಯಾರೆಟ್ ತುರಿ, ರುಚಿಗೆ ತಕ್ಕಷ್ಟು. ನಾನು ಸ್ವಲ್ಪ ಎಲ್ಲ ಇನ್ಸ್ಟೆಂಟ್ ಆಗಿ ಮಾಡುವಂತ ಅಡ್ಗೆಗಳನ್ನೇ ಕಲ್ತ್ಕೋತೀನಿ. ಬಿಕಾಸ್ ನಮ್ಗೆಲ್ಲ ಶೂಟಿಂಗ್ ಹೊರಟಿರ್ತೀವಿ, ಕಾಲೇಜ್ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಟೈಮ್ ಇರಲ್ಲ. ಸ್ಪೆಷಲಿ ಬೆಂಗಳೂರಲ್ಲಿ ಇರೋರ್ಗೆ ಟೈಮ್ ಅಂತೂ ಇಲ್ವೇ ಇಲ್ಲ. ಅಷ್ಟರಲ್ಲಿ ನಮ್ಮ ಬೇರೆ ಸಾಕಷ್ಟು ಫೋನ್ ಕಾಲ್ಸ್ ಅಟೆಂಡ್ ಮಾಡೋದು, ಅದ್ ಕರೆಕ್ಟ್, ಚೆಕ್ ಮಾಡೋದಿರುತ್ತೆ. ನಿಮ್ಮಷ್ಟಿಲ್ಲ. ಸೊ ಕಡಲೆ ಹಿಟ್ಟು ನಿಮ್ಗೆ ಎಷ್ಟು ಪಕೋಡ ಬೇಕಂತ ಅನ್ಸುತ್ತೆ ಅಷ್ಟು ಹಾಕೊಳ್ಳಿ. ಫಸ್ಟ್ ಈರುಳ್ಳಿ. ಸೊ ಆನಿಯನ್ ರಾತ್ರಿ ಊಟ ಆದ್ಮೇಲೆ ತಿಂದ್ರೆ ಅಥವಾ ಊಟ ಜೊತೆಗೆ ತಿಂದ್ರೆ ಇಟ್ ವಿಲ್ ಹೆಲ್ಪ್ ಯು ಬರ್ನ್ ಕ್ಯಾಲರೀಸ್. ಝೀರೋ ಕ್ಯಾಲರೀಸ್. ಝೀರೋ ಕ್ಯಾಲರೀಸ್, ನೆಗೆಟಿವ್ ಕ್ಯಾಲರಿ. ಯಾಕಂದ್ರೆ ನಿಮ್ ಬಾಡಿ ಆನಿಯನ್ ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಕ್ಯಾಲರೀಸ್ ನ ಬರ್ನ್ ಮಾಡುತ್ತೆ. ಈಗ ಪೈನಾಪಲ್, ಈರುಳ್ಳಿ ಹಾಕೊಂಡ್ಮೇಲೆ ಪೈನಾಪಲ್ ಹಾಕೊಳ್ಳಿ. ಕ್ಯಾರೆಟ್ ಹಾಕೋಬಹುದು. ಓಕೆ, ನೀವು ಯಾವಾಗ ಒಂದು ಫ್ರೂಟ್ ನ ಸೆಲೆಕ್ಟ್ ಮಾಡ್ಕೋತಿದ್ದೀರಾ, ಸ್ವಲ್ಪ ಏನ್ ಹುಷಾರ್ ಇರ್ಬೇಕಂತಂದ್ರೆ 1.5 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೊಳ್ಳೋಣ. ಕಾರ್ನ್ ಫ್ಲೋರ್ ಹಾಕೊಂಡ್ರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಕಾರ್ನ್ ಫ್ಲೋರ್ ಸ್ವಲ್ಪ ಗಟ್ಟಿಯಾಗಿ ಬರ್ಲಿ ಅಂತನಾ? ಇಲ್ಲ, ಅದು ತರಿಯಾಗಿ ಬರುತ್ತೆ. ಗರಿ ಫುಲ್ ಕಂಪ್ಲೀಟ್ ಗರಿ. ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕ್ತೀವಲ್ಲ ಒಂದ್ಸತಿ ನಾವು. ಬ್ರೆಡ್ ಕ್ರಮ್ಸ್ ಹಾಕೋಬಹುದು. ಬಟ್ ಇದು ಫ್ರೂಟ್ ಅಲ್ವಾ, ಫ್ರೂಟ್ ಜೊತೆ ಬ್ರೆಡ್ ಹಾಕೊಂಡ್ರೆ ಏನಾಗುತ್ತೆ, ಒಡೆದೋಗುತ್ತೆ, ಆಯಿಲ್ ಜಾಸ್ತಿ ಹೇಳ್ಕೊಳ್ಳುತ್ತೆ. ಫ್ರೂಟ್ ಟೇಸ್ಟ್ ಸಿಕ್ಕಲ್ಲ ನಿಮ್ಗೆ. ಕಂಪ್ಲೀಟ್ ಫ್ರೂಟ್ ಟೇಸ್ಟ್ ಸಿಗೋದು ಇಂಪಾರ್ಟೆಂಟ್, ಏನೇ ಆಗಲಿ ಅಲ್ವಾ? ಓಕೆ, ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಲ್ಲು ಗಟ್ಟಿ ಆಗೋದಕ್ಕೆ ಏನ್ ಮಾಡಬೇಕು ಅಂತ. ನಂತರ ಹಲ್ ಬೇಕಾ? ಏನು ಇಲ್ಲ, ಕರಿ ಎಳ್ಳು ತಿನ್ನಿ, ನೀರು ಕುಡೀರಿ, ಅಷ್ಟೇ. ಸೂಪರ್ ಆಗಿ ಗಟ್ಟಿ ಆಗ್ತದೆ. ಓಕೆ ಗೌತಮಿ, ಅದು ಮಿಕ್ಸ್ ಆಗಿದೆಯಲ್ಲ ಈಗ ಕ್ಲೀನಾಗಿ. ಸ್ವಲ್ಪ ಹೊತ್ತು ಯಾವಾಗ್ಲೂ ಅಷ್ಟೇ ಬೋಂಡಾ ಬಜ್ಜಿ ಮಾಡೋದಕ್ಕೆ ಮುಂಚೆ ಎಲ್ಲ ಮ್ಯಾರಿನೇಟ್ ಮಾಡಿಟ್ರೆ ಅದು ಚೆನ್ನಾಗಿ ತಗೊಳತ್ತೆ. ಫ್ರೂಟ್ ಆಗ್ಲಿ, ಆಲೂಗೆಡ್ಡೆ ಹಾಕ್ಬೇಕಾದ್ರೆ ಆಗ್ಲಿ ಎಲ್ಲ ತಗೊಳತ್ತೆ. ತಿನ್ಬೇಕಾದ್ರೆ ಯು ಗೆಟ್ ದಟ್ ಟೇಸ್ಟ್. ಅದಕ್ಕೆ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದ್ಸತಿ ಹೇಳಿ. ಓಕೆ, ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೂಪರ್, ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ನೀವು. ಹೌದಾ? ಈಗ ಆಡ್ಸ್ ಗೆ ನಿಮ್ಗೆ ಚಾನ್ಸ್ ಬೇಕು ಅಂತಂದ್ರೆ ಚೆನ್ನಾಗಿ ಕರೆಕ್ಟ್ ಆಗಿ ಹೇಳಿ. ಓಕೆ, ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಥ್ಯಾಂಕ್ ಯು. ಫುಲ್ ಹಾಕ್ಬಿಡೋದಾ ಇದನ್ನ? ಫುಲ್ ಹಾಕ್ಬಿಡಿ. ಸೊ ಡೀಪ್ ಫ್ರೈಡ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ನಿಮ್ ಕೈ ಡಿಪ್ ಮಾಡ್ಕೊಂಡ್ರೆ ನಿಮ್ ಕೈಗೆ ಅಂಟ್ಕೊಳ್ಳಲ್ಲ ಅದು. ನಿಮ್ಗೆ ಯಾವ ಮಟ್ಟಕ್ಕೆ, ಯಾವ ಸೈಜಿಗೆ ಪಕೋಡ ಬೇಕು ಅಂತ ಅನ್ಸುತ್ತೋ ಆ ಸೈಜ್ಗೆ. ಎಣ್ಣೆ ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡ್ರೆ ಬೆಟರ್, ಬಿಕಾಸ್ ಹಾಕ್ಬೇಕಾದ್ರೆ ಸಿಡಿಯಲ್ಲ. ಸೊ ನಿಮ್ಗೆ ಯಾವ ಟೈಪ್ ಆಫ್ ಫುಡ್ ತುಂಬಾ ಇಷ್ಟ ಆಗುತ್ತೆ? ಸೌತ್ ಇಂಡಿಯನ್ ಅಲ್ವಾ? ಸೌತ್ ಇಂಡಿಯನ್ ನಿಜವಾಗ್ಲೂ ಮನೇಲಿ ಮಾಡುವಂತ ಎಲ್ಲ ಅಡುಗೆಗಳು ತುಂಬಾ ಇಷ್ಟ ಆಗ್ಬಿಡುತ್ತೆ. ಸೊ ಅಮ್ಮನ ಕೈ ರುಚಿ ತಿಂದ್ಮೇಲೆ ಎಲ್ಲೂ ಆಚೆ ಇಷ್ಟನೇ ಆಗಲ್ಲ. ನಾನು ಐ ಆಮ್ ಜಸ್ಟ್ ಎನ್ ಎಗಿಟೇರಿಯನ್, ಸೊ ಎಗ್ಸ್ ಬಿಟ್ಟು ಬೇರೆ ನಾನ್ ವೆಜ್ ಅಂತ ತಿನ್ನಲ್ಲ. ಹಂಗಾಗಿ ಈ ಬಿಸಿಬೇಳೆ ಬಾತು, ವೆಜಿಟೇಬಲ್ ಪಲಾವ್, ಪುಳಿಯೋಗರೆ, ವಾಂಗಿ ಬಾತು, ಉಪ್ಪಿಟ್ಟು, ಅದು ಈ ಅವರೆಕಾಳು ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ನಿಜವಾಗ್ಲೂ ನಂಗೂ ಅಮ್ಮನ ಅಡುಗೆ ನೆನಪಾಗ್ತಿದೆ ನೀವು ಹೇಳ್ತಿದ್ರೆ. ಓಕೆ, and I have donated my eyes. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೋಡಿ ವೀಕ್ಷಕರೇ. ಅವರು ಅವ್ರ ಕಣ್ಣನ್ನ ಅಂದ್ರೆ ನೇತ್ರದಾನ ಮಾಡಿದ್ದಾರೆ, ಆಲ್ರೆಡಿ ಬರೆದಿಟ್ಬಿಟ್ಟಿದ್ದಾರೆ. ಅವರ ಹುಟ್ಟದ ದಿವಸ ಹೋಗ್ಬಿಟ್ಟು ನಮ್ಮ ಆರ್ಫನೇಜಸ್ ಅಲ್ಲಿ ಅನಾಥ ಮಕ್ಕಳ ಜೊತೆ ಕಾಲ ಕಳೀತಾರೆ. ನಿಜವಾಗ್ಲೂ ಇಟ್ಸ್ ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಸ್ಕೂಲಲ್ಲೆಲ್ಲ ನೋಡ್ತಿದ್ವಿ, ನಮ್ ಸ್ಕೂಲಲ್ಲೆಲ್ಲ ಕರ್ಕೊಂಡ್ ಬರೋರು, ಅನಾಥ ಮಕ್ಳನ್ನ ಕರ್ಕೊಂಡ್ ಬಂದು ಯಾರೋ ಸಿಂಗಲ್ ಪೇರೆಂಟ್ಸ್ ಕರ್ಕೊಂಡ್ಬಂದು ಸೇರ್ಸೋರು. ಅವ್ರ ಕಷ್ಟಗಳೆಲ್ಲ ನೋಡಿದಾಗ ನಾವೆಲ್ಲ ಎಷ್ಟು ಖುಷಿಯಾಗಿದ್ದೀವಿ ಅಂತ ಅನ್ಸುತ್ತೆ. ಟುಡೇ ನಾವ್ ಇವತ್ತು ಹೋಗಿ ಅವ್ರನ್ನ ನೋಡಿದಾಗ, ಅಂತ ಮಕ್ಳನ್ನ ನೋಡಿದಾಗ
ನಾವ್ ಏನಾದ್ರೂ ಮಾಡ್ಬೇಕು. ವೆನ್ ಯಾ ಪಬ್ಲಿಕ್ ಫಿಗರ್, ಜನ ನಮ್ಮ ನೋಡಿ ಏನಾದ್ರೂ ಒಂದ್ ಸ್ವಲ್ಪ ನಾವು ಕಲಿತಾರೆ. ಈ ತರ ಕಾರ್ಯಕ್ರಮಗಳಲ್ಲಿ ಒಂಥರ ರುಚಿಯಾದ ಅಡುಗೆಗಳನ್ನ ಮಾಡ್ತಾ ಇರ್ತೀವಿ, ತೋರಿಸ್ತಾ ಇರ್ತೀವಿ, ಅವ್ರಿಗೂ ಆಸೆ ಆಗ್ತಾ ಇರ್ತದೆ. ಪಾಪ ಅವ್ರಿಗೂ ಒಂಥರ ಯಾರಾದ್ರೂ ಹೋಗಿ ರುಚಿಯಾದ ಅಡುಗೆಗಳನ್ನ ಮಾಡ್ಕೊಟ್ಟು ಅಥವಾ ಫುಡ್ ಕೊಟ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಸ್ವಲ್ಪ ಆಗುತ್ತೆ ಹೊತ್ತು ಕೂತ್ಕೊಂಡು ನಿನ್ಗೆ ಏನ್ ಇಷ್ಟ ಇಲ್ಲ ಅಂತ ಕೇಳಿದ್ರೇನೆ ತುಂಬಾ ಖುಷಿ ಆಗೋಗುತ್ತೆ ಅವರಿಗೆ. ಅದ್ ನನಗೆ ತುಂಬಾ ಇಷ್ಟ. ಅದೇ ನಿಜವಾಗ್ಲೂ ನೀವು ಒಳ್ಳೆ ಮನ್ಸಿದೆ, ನನ್ಗೂ ಕೇಳಿದ್ರೆ ನೀವು ಏನ್ ಇಷ್ಟ ಇಲ್ಲ ಅಂತ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಇದಾಗಿದೆ ಈಗ. ಇದು ರೆಡಿ ಆಯ್ತಲ್ಲ? ಒಂದ್ ಪ್ಲೇಟ್ ಕೊಟ್ಬಿಡಿ. ಯು ಕ್ಯಾನ್ ಆಡ್ ಆಪಲ್. ಗಟ್ಟಿಯಾಗಿರೋ ಯಾವ ಹಣ್ಣನ್ ಬೇಕಾದ್ರೂ ಯೂಸ್ ಮಾಡಿ ಪಕೋಡ ಮಾಡ್ಬೋದು. ಓಕೆ, ಆಫ್ ಮಾಡ್ಬಿಡ್ಲಾ? ಮಾಡಿದೀನಿ. ಪೈನಾಪಲ್ ಪಕೋಡ ರೆಡಿ ಇದೆ. ಸರ್ವಿಂಗ್ ಪ್ಲೇಟ್ ಶಿಫ್ಟ್ ಮಾಡೋಣ. ಗರಂ ಗರಂ ಪೈನಾಪಲ್ ಪಕೋಡ ರೆಡಿ ಇದೆ. ಫ್ಯಾಂಟಾಸ್ಟಿಕ್. ವೀಕ್ಷಕರೇ, ಇವಾಗ ಗರಂ ಗರಂ ಪೈನಾಪಲ್ ಪಕೋಡನ ಟೇಸ್ಟ್ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಓಕೆ, ಸಾಸ್ ಜೊತೆ ತಿನ್ಬೇಕಾ ಹಾಗೆ ತಿನ್ನೋದು? ಫಸ್ಟ್ ಒನ್ ಬೈಟ್ ಹಾಗೆ ತಿನ್ನಿ, ಆಮೇಲೆ ಸಾಸ್ ಜೊತೆ. ಆಮೇಲೆ ಸಾಸ್ ಜೊತೆ. ಓಕೆ. ಐ ಲೈಕ್ ಯು ಎಕ್ಸ್ಪ್ರೆಷನ್. ಒಂದ್ ಫುಲ್ ತಿಂದ್ರಿ, ಒಂದ್ ಟೇಸ್ಟ್ ಅನ್ಕೊಂಡು. ಸ್ವೀಟು, ಖಾರ, ಉಪ್ಪು ಪರ್ಫೆಕ್ಟ್ ಆಗಿದೆ. ಯಾರಿಗೆ ಬೇಕು ಪೈನಾಪಲ್ ಪಕೋಡ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸಖತ್ ದುಡ್ಡು ಮಾಡ್ಕೋಬಹುದು. ನಿಜವಾಗ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡೋಣ್ರಿ. ಓಕೆ, ನೀವು ಡೈಲಿ ಬರ್ಬೇಕು ಒಂದ್ ಕಡೆ, ಈ ತರ ಪೈನಾಪಲ್ ಪಕೋಡ ಮಾಡಿ ಕೊಡ್ತಾರೆ. ಯಾರಿಗೆ ಬೇಕು ಪೈನಾಪಲ್ ಪಕೋಡ ಸೂಪರ್ ಆಗಿ ಸೇಲ್ ಆಗ್ಬಿಡುತ್ತೆ. ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇನ್ಮೇಲೆ ಎಕ್ಸ್ಪೀರಿಯನ್ಸ್ ಆಗೋಗುತ್ತೆ. ಈ ತರ ತಿಂದ್ರೆ ನಿಜವಾಗ್ಲು ಮೈಂಡ್ ಬ್ಲೋಯಿಂಗ್. ಟೇಸ್ಟ್ ಮಾಡಿ. ಇಷ್ಟ ಆಯ್ತಾನ? ಸೇಲ್ ಮಾಡಕ್ ರೆಡಿ ಆಗಿದ್ದೀನಿ. ವೆರಿ ಗುಡ್. ನೀವು ಸ್ಟಾರ್ಟ್ ಮಾಡ್ಕೋತೀರಾ ನೋಡಿ. ಯಾರಿಗೆ ಬೇಕು ಅಂತ ಯಾರಿಗೆ ಬೇಕು ಮಾಡಿ ಹೆಂಗ್ ಮಾಡ್ಬೇಕು ಈ ತರ ನೋಡಿ, ಮಾಡ್ಬಿಟ್ಟು ಹೇಳಿ. ಯಾರಿಗೆ ಬೇಕು ಪೈನಾಪಲ್ ಪಕೋಡ. ಸೂಪರ್, ಕಲ್ತ್ಕೊಂಡ್ಬಿಡ್ತೀನಿ. ನಾನು ಮಾಡ್ಬೋದು, ಇಲ್ಲ ನಾವು ಎಕ್ಸ್ಚೇಂಜ್ ಮಾಡ್ಕೋಬಹುದು ರೋಲ್ಸ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದಂತ ಬಜ್ಜಿ ನೋಡಿದ್ರಲ್ಲ ವೀಕ್ಷಕರೇ. ಅದ್ಭುತವಾದಂತ ಪೈನಾಪಲ್ ಪಕೋಡನ ಮಾಡ್ಕೊಟ್ಟಿದ್ದಾರೆ ಗೌತಮಿ ಅವರು. ಪೈನಾಪಲ್ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆ ಹಿಟ್ಟು, ಈರುಳ್ಳಿ, ಹೆಚ್ಚಿದ ಪೈನಾಪಲ್, ಕ್ಯಾರೆಟ್, ಕಾರ್ನ್ಫ್ಲೋರ್ ಮತ್ತು ಉಪ್ಪನ್ನ ಹಾಕಿ ಕಲಸಿಕೊಳ್ಳಿ. ಆ ಮಿಶ್ರಣವನ್ನ ಎಣ್ಣೆಯಲ್ಲಿ ಹಾಕಿ ಕರೆದು ತೆಗೆಯಿರಿ. ಈಗ ಪೈನಾಪಲ್ ಪಕೋಡ ಸಿದ್ಧವಾಗಿದೆ. ಸೊ ನೆಕ್ಸ್ಟ್ ನಮ್ಮ ಸೆಗ್ಮೆಂಟ್ ಅಲ್ಲಿ, ಕ್ವಿಕ್ ಸೆಗ್ಮೆಂಟ್ ಅಲ್ಲಿ, ಈಸಿ ರೌಂಡ್ ಅಲ್ಲಿ ಏನ್ ಮಾಡ್ತೀರಾ? ಒಂದ್ ಮೈನ್ ಕೋರ್ಸ್ ಆಯ್ತು, ಸ್ಟಾರ್ಟರ್ ಆಯ್ತು, ಸ್ನಾಕ್ ಆಯ್ತು, ಓಕೆ, ಫೈನಲ್ ಮೀಲ್ ಕಂಪ್ಲೀಟ್ ಆಗೋ ಡೆಸರ್ಟ್. ಫಾಸ್ಟ್ ಆಗಿ ಆಗ್ಬೇಕದು ಡೆಸರ್ಟ್. ಸೊ ನಾನ್ ನಿಮ್ಗೆ ಫ್ರೂಟ್ ಕ್ರೀಮ್ ಹೇಳ್ಕೊಡ್ತೀನಿ. ಸೂಪರ್. ಅದಕ್ಕೆ ಏನೇನ್ ಸಾಮಗ್ರಿಗಳು ಬೇಕಾಗುತ್ತೆ? ಪೈನಾಪಲ್, ಆಪಲ್, ಬನಾನಾ, ಜೇನುತುಪ್ಪ, ಕಸ್ಟರ್ಡ್ ಪೌಡರ್, ಮಿಲ್ಕ್ ಕ್ರೀಮ್. ಆಪಲ್ ಕಟ್ ಮಾಡಿದ್ಮೇಲೆ ನೆನ್ಸಿಟ್ಕೊಳ್ಳೋದು ತುಂಬಾ ಒಳ್ಳೇದು, ಯಾಕಂದ್ರೆ ಇಲ್ಲಾಂದ್ರೆ ಬ್ಲ್ಯಾಕ್ ಆಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ. ಹೌದು. ಎಷ್ಟು ಬೇಕಾದ್ರೂ ಹಣ್ಣು ಹಾಕೋಬಹುದು. ಸೊ ಎಲ್ಲ ಫ್ರೂಟ್ಸ್ ಅದ್ರಲ್ಲಿ ಹಾಕ್ಬಿಡೋದಾ? ಎಸ್, ಎಲ್ಲ ಫ್ರೂಟು ಹಾಕಿ. ಬನಾನಾ ಎಷ್ಟು ತಗೊಂಡಿದ್ದೀರೋ ಅಷ್ಟು ಹಾಕಿ, ಬಿಕಾಸ್ ಪೊಟ್ಯಾಷಿಯಂ. ಓಕೆ. ಸೊ ಎಲ್ಲ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದ್ದೀರಲ್ಲ? ಫೈನ್ ಚಾಪ್. ನಿಮ್ಗೆಲ್ಲೂ ತಿನ್ಬೇಕಾದ್ರೆ ಹೆವಿ ಅನ್ಸ್ಬಾರ್ದು. ಸೊ ಕಸ್ಟರ್ಡ್ ಪೌಡರ್ 2 ಸ್ಪೂನು ಇಲ್ಲ 2.5 ಸ್ಪೂನ್ ಕಸ್ಟರ್ಡ್. ಓಕೆ. ಹನಿ, ಇದೆಲ್ಲ ಹಾಕೊಂಡು ನೀಟಾಗಿ ಕಲ್ಸ್ಕೊಳ್ಳಿ. ಓಕೆ, ನೀಟಾಗಿ ಚೆಲ್ಕೊಳ್ದೆ. ನೀವ್ ಮಾಡ್ತಿದ್ರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಎಕ್ಸ್ಟ್ರಾ ಬರುತ್ತೆ. ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಕಸ್ಟರ್ಡ್ ಇಸ್ ಗುಡ್ ಫಾರ್ ಯೋರ್ ಥ್ರೋಟ್. ಇಟ್ ಈಸ್ ರೆಡಿ. ಓ ಫ್ಯಾಂಟಾಸ್ಟಿಕ್. ಎಷ್ಟು ಫಾಸ್ಟ್ ಆಗಿ ಆಗ್ಬಿಡ್ತಲ್ಲ. ಕ್ವಿಕ್ ರೆಸಿಪಿ. ಓಕೆ, ಇದನ್ನ ಇವಾಗ ಸರ್ವಿಂಗ್ ಬೌಲ್ ಸರ್ವ್ ಮಾಡೋಣ. ಶೂರ್. ಟೇಸ್ಟಿಯಾಗಿ ಕಾಣಿಸ್ತಾ ಇದೆಯಪ್ಪ ನಿಜವಾಗ್ಲೂ. ಇಟ್ಸ್ ಕಲರ್ಫುಲ್ ಆಲ್ಸೋ. ಬಾಯಲ್ಲಿ ನೀರು ಊರ್ತಾ ಇದೆ. ಫ್ರೂಟ್ ಕ್ರೀಮ್. ವೀಕ್ಷಕರೇ, ಗೌತಮಿ ಅವರು ಫ್ರೂಟ್ ಕ್ರೀಮ್ ರೆಡಿ ಮಾಡ್ಕೊಟ್ಟಿದ್ದಾರೆ. ಟ್ರೈ ಮಾಡ್ಲಾ? ಇಲ್ಲ, ನಿಜವಾಗ್ಲೂ ಇದುವರೆಗೂ ಸೂಪರ್ ಆಗಿರೋ ಅಡುಗೆ ಮಾಡಿ ತೋರಿಸಿದ್ದೀರಾ. ಇದು ಟ್ರೈ ಮಾಡೋಣ. ಬೇಗ ಹೇಳ್ಬಿಡ್ತೀನಿ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಫ್ರೂಟ್ಸ್ ಕ್ರೀಮ್ ಮಾಡುವ ವಿಧಾನ: ಒಂದು ಬೌಲ್ಗೆ
ಆಪಲ್, ಹೆಚ್ಚಿದ ಪೈನಾಪಲ್, ಹೆಚ್ಚಿದ ಬಾಳೆಹಣ್ಣು, ಕಸ್ಟರ್ಡ್ ಪೌಡರ್, ಫ್ರೆಶ್ ಕ್ರೀಮ್ ಮತ್ತು ಜೇನುತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಸರ್ವ್ ಮಾಡಿ. ಈಗ ಫ್ರೂಟ್ಸ್ ಕ್ರೀಮ್ ಸವಿಯಲು ಸಿದ್ಧವಾಗಿದೆ. ಇಷ್ಟೆಲ್ಲ ಮಾಡಿದ್ಮೇಲೆ ಅಡುಗೆ ಅಂತೂ ಸೂಪರ್ ಆಗಿ ಮಾಡಿದ್ವಿ. ಬೈಕ್ ರೇಸಿಂಗ್ ಮಾಡ್ತೀರಾ, ಎಲ್ಲ ತರದ್ದು ನೀವು? ಈಗ ಬೈಕ್ ಅಂತೂ ಓಡಿಸಲ್ಲಪ್ಪ ನಾನು. ಹೋಗಲ್ಲ ಸರ್, ನಾನು ಬೈಕು ತಂದಿಲ್ಲ, ನಾನು ನೀವು ನನ್ನ ಜೊತೆ ಬರೋಕ್ಕೆ ಕಾರಲ್ಲಂತೂ ಪ್ರಾಬ್ಲಮ್ ಆಗುತ್ತೆ. ಸರ್, ನೀವು ಡ್ಯಾನ್ಸ್ ಸಕ್ಕದಾಗಿ ಮಾಡ್ತೀರಾ ಅಂತ ಕೇಳಿದ್ವಿ. ಒಂದು ಜಲಕ್ ತೋರಿಸ್ಬಿಡ್ತೀರಾ, ನಮ್ಮ ಆಡಿಯನ್ಸ್ ಖುಷಿ ಆಗ್ಬಿಡ್ತಾರೆ. ಒಳ್ಳೆ ಊಟ, ಒಳ್ಳೆ ಅಡುಗೆ, ಅದ್ರ ಜೊತೆಗೆ ಡ್ಯಾನ್ಸ್ ಅಂತಂದ್ರೆ ಫ್ಯಾಂಟಾಸ್ಟಿಕ್. ಓಕೆ, ಬಟ್ ಯು ಶುಡ್ ಡಾನ್ಸ್ ವಿತ್ ಮೀ. ಅಯ್ಯೋ, ಓಕೆ ಓಕೆ. ಹೌದು, ನಾನು ಒಬ್ಳೆ ಡಾನ್ಸ್ ಮಾಡಲ್ಲ. ಟ್ರೈ ಮಾಡ್ತೀನಿ. ಮ್ಯೂಸಿಕ್. ಹಲೋ 1 2 3 ಮೈಕು ಟೆಸ್ಟಿಂಗ್. ಪ್ರಿಯ ಗಂಡಸ್ರೆ ಗುಡ್ ಈವ್ನಿಂಗ್. ನಾನು ತುಂಬಾ ತುಂಟಿ ಹೆಣ್ಣು, ಮುಚ್ಚಿಕೊಳ್ಳುವೆ ಒಂದು ಕಣ್ಣು. ಕಳ್ಳ ರಸಿಕರಲ್ಲೊಂದು ವಿನಂತಿ, ಪ್ಲೀಸ್ ಹತ್ರ ಬನ್ರಿ. ನಾನು ಪಡುವ ರಳ್ಳಿ ಪಾಂಚಾಲಿ, ನವ ಯುವಕರ ಹುಡುಗೋ ಸಂಚಾರಿ. ಹಾಡು ಹರೆಯ 4 ಡೇಸು, ಹಾಗೆ ಬಿಟ್ರೆ ಹೆವಿ ಲಾಸು. ನಾನು ಊರು ಬಿಡುವ ಮೊದಲೇ ಪ್ಲೀಸ್ ಪ್ರೀತಿ ಮಾಡಿ. ನಾನು ಪಡುವ ವೀಕ್ಷಕರು ನಿಜವಾಗ್ಲೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಇವ್ರು ನಿಮ್ಮ ಸ್ಪೀಡ್ ಡ್ಯಾನ್ಸ್ ಮಾಡಕ್ ಆಗಲ್ಲಪ್ಪ, ಆಗಲ್ಲ. ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು ವೀಕ್ಷಕರೇ. ಇವಾಗ ಗೌತಮಿ ಅವ್ರ ಡ್ಯಾನ್ಸ್ ನೋಡಿದ್ವಿ, ಅಡುಗೆ ನೋಡಿದ್ವಿ. ಅವ್ರಿಗೆ ಏನ್ ಅನ್ಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಂತ ಕೇಳೋಣ. ಹೇಗ್ ಅನ್ಸ್ತಾ ಇದೆ? ನನಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಸಂತೋಷ ಆಯ್ತು. ಎಲ್ಲಕ್ಕಿಂತ ಮುಖ್ಯ ನಿಮ್ಮನ್ನ ಭೇಟಿ ಆಗಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ನೀವು ನನ್ನ ಎಲ್ಲ ರೆಸಿಪೀಸ್ನ ಇಷ್ಟಪಟ್ರಿ. ಅಂಡ್ ದಿಸ್ ಇಸ್ ಒಂದು ಒಳ್ಳೆ ವೇದಿಕೆ. ಒಗ್ಗರಣೆ ಡಬ್ಬಿ ಇಸ್ ಒಂದು ಒಳ್ಳೆ ವೇದಿಕೆ. ಬಿಕಾಸ್ ಆರ್ಟಿಸ್ಟ್ಗಳು ಬಂದು ನಮ್ಗೆ ಏನ್ ಅನ್ಸುತ್ತೆ ನಾವು ಅದನ್ನ ಹೇಳಿ ಅಂಡ್ ನಮಗೆ ಗೊತ್ತಿರೋ ಅಷ್ಟು ಒಂದಷ್ಟು ಅಡುಗೆಗಳನ್ನ ನಮ್ಮ ಆಡಿಯನ್ಸ್ ಹೇಳ್ಕೊಡೋದು ಇಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ವೀಕ್ಷಕರೇ, ಅದೇ ವಿಶೇಷ. ನಾವು ಆಕ್ಚುಲಿ ಕಲಾವಿದರನ್ನ ಕರೆಸಿ ಅಥವಾ ಸೆಲೆಬ್ರಿಟಿ ಗೆಸ್ಟ್ ನ ಕರೆಸ್ಬಿಟ್ಟು ಬರೀ ಅಡುಗೆ ಮಾಡಿಸಿ ಕಳ್ಸೋದು ಅಷ್ಟೇ ಅಲ್ಲ, ಅವ್ರ ಒಳಗಡೆ ಇರುವಂತ ಬೇರೆ ಏನೋ ಒಂದು ಕಲೆ ಇರ್ಬೋದು ಅಥವಾ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಜನಗಳಿಗೆ ತಿಳ್ಕೊಬೇಕು ಅಂತ ಆಸೆ ಇರುತ್ತೆ, ಅದನ್ನು ಕೂಡ ತೋರಿಸ್ತೀವಿ. ಸೊ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ಲಾಟ್ಫಾರ್ಮ್ ನೀವು ಹೇಳಿದಾಗೇನೆ. ಸೊ ನೋಡ್ತಾ ಇರಿ ನಿರಂತರವಾಗಿ ಒಗ್ಗರಣೆ ಡಬ್ಬಿ. ನಿಮ್ಮನ್ನ ಬರೀ ಕೈಯಲ್ಲಿ ಕಳಿಸಲ್ಲ. ಅಶುಭದ್ರ ವೆಂಚರ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜೈಶಂಕರ್ ಸ್ಯಾರಿ ಪ್ಯಾಲೇಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ವೌಚರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಎಲ್ಲ ಒಳ್ಳೊಳ್ಳೆ 4 ಅದ್ಭುತವಾದಂಥ ರೆಸಿಪೀಸ್ ಮಾಡಿಕೊಟ್ರಿ. ಆ್ಯಂಡ್ ಜೊತೆಗೆ ಡ್ಯಾನ್ಸ್ ಮಾಡಿದಿರಾ. ತಮಾಷೆಯಾಗಿ ನನ್ನ ಕೈಲಂತೂ ಏನೇನೋ ಸ್ಕಿಟ್ ಎಲ್ಲ ಮಾಡಿಸ್ಬಿಟ್ಟು ನಿಜವಾಗ್ಲೂ ಐ ರಿಯಲಿ ಎಂಜಾಯ್ಡ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್, ಇಟ್ಸ್ ಪ್ಲೆಜರ್. ಮತ್ತೆ ಹೀಗೆ ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ. ಅಂಡ್ ಥ್ಯಾಂಕ್ ಯು ಒಗ್ಗರಣೆ ಡಬ್ಬಿ. ಥ್ಯಾಂಕ್ ಯು ಜಿ. ನೋಡಿದ್ರಲ್ಲ ವೀಕ್ಷಕರೇ, ಗೌತಮಿ ಅವರು 4 ಅದ್ಭುತವಾದಂಥ ರೆಸಿಪೀಸ್ನ ಮಾಡಿ ತೋರಿಸಿದ್ದಾರೆ. ನಿಜವಾಗ್ಲೂ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡ್ಬೋದು, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದಕ್ಕೆ ಸಿಂಪಲ್, ಏನು ಮಾಡಬೇಕಾಗಿಲ್ಲ. ಒಂದು ಭಾವಚಿತ್ರ ಮತ್ತು 4 ಒಳ್ಳೆ ರೆಸಿಪೀಸ್ನ ನಮ್ಮ ವಿಳಾಸಕ್ಕೆ ಇಮೇಲ್ ಮಾಡಬೇಕು. ಸೊ ವೀಕ್ಷಕರೇ, ಈ ಸಂಚಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಇದು ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ಹರೀಶ್ ರಾಜ್, ಸೈನಿಂಗ್ ಆಫ್. ಟೇಕ್ ಕೇರ್.